ನಮ್ ಪುಟ್ಟು ಕಂದ ಇಲ್ಲಿ ಒಬ್ಳೆ ಕೂತ್ಕೊಂಡು ಏನ್ ಮಾಡ್ತಿದೀಯಾ? ನಂಗೆ ಬೇಜಾರಾಗಿದೆ. ಬೇಜಾರಾಗಿದೀಯಾ? ಯಾಕೆ ಬೇಜಾರು? ಓ, ಸ್ಕೂಲ್ ರಜಾ ಆಗಿದೆ ಅಂತ ಬೇಜಾರಾ? ನಂಗೆ ಕೋಪ ಬಂದಿದೆ. ಓ, ಬೇಜಾರ್ ಜೊತೆಗೆ ಕೋಪನೂ ಬಂದಿದೀಯಾ? ಯಾರ ಮೇಲೆ? ಡ್ಯಾಡಿ ಮೇಲೆ. ಯಾಕೆ ಅಂತ ಕೇಳ್ಬೋದಾ? ನಮ್ ಸ್ಕೂಲಲ್ಲಿ ಡ್ಯಾಡಿ ಬಗ್ಗೆ ಮಾತಾಡ್ಬೇಕು ಅಂತ ಅಂದಿದ್ದಾರೆ. ಅದಕ್ಕೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅಪ್ಪನ ಬಗ್ಗೆ ನಿನಗೇನ್ ಗೊತ್ತಿದೆಯೋ ಅದನ್ನೇ ಹೇಳು ಕಂದ. ಡ್ಯಾಡಿ ಯಾವಾಗ್ಲೂ ಕೆಲ್ಸ ಅಂತ ಹೊರಗಡೆ ಹೋಗಿರ್ತಾರಲ್ಲ, ಅದಕ್ಕೆ ನಂಗೆ ತುಂಬಾ ಸಿಟ್ಟು ಬಂದಿದೆ. ನಿನ್ನ ಸಮಸ್ಯೆಗೆ ಒಂದು ಪರಿಹಾರ ಇದೆ, ಹೇಳ್ತೀನಿ. ನಾನು ಹೇಳ್ದಂಗೆ ಮಾಡ್ತೀಯಾ? ಹೇಳು ತಾತ. ನಾನು ಹೇಳ್ದಂಗೆ ಮಾಡಿದ್ರೆ ನೀನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಹಾಗಿದ್ದೆ ಓಕೆ ತಾತ, ಏನ್ ಹೇಳಿದ್ದು ಮಾಡ್ತೀನಿ. ಆದ್ರೆ ನಾನು ಹೇಳಿದ್ದು ಅಂತ ಮನೇಲಿ ಯಾರಿಗೂ ಹೇಳ್ಬಾರ್ದು, ಓಕೆನಾ? ನೀವ್ ಹೇಳ್ಬೇಡ ಅಂದಿನ ನಾನ್ ಯಾರಿಗಾದ್ರೂ ಹೇಳಿದೀನ ತಾತ? ಹೌದಲ್ವಾ? ಗುಡ್ ಗರ್ಲ್. ಯಾರಿಗೂ ಹೇಳಿಲ್ಲ ನೀನು. ನಾನು ಹೇಳ್ದಂಗೆ ಕೇಳ್ತೀಯ? ನಾನ್ ಏನ್ ಮಾಡ್ಬೇಕಂತ ಹೇಳಿ ತಾತ. ಹೇಳ್ತೀನಿ, ಕೂತ್ಕ ಹೇಳ್ತೀನಿ. ಬಾಯ್ಲಿ. ಓಕೆನಾ? ಸರಿ ತಾತ, ನೀವ್ ಹೇಳ್ದಂಗೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಡಿ. ಮಾಡಿ. ಆದ್ರೆ ಇದಕ್ಕೆ ಏನ್ ಮಾತಾಡೋದು ಅಂತ ಗೊತ್ತಾಗದೆ ಬೇಜಾರು ಮಾಡ್ಕೊಂಡು ಕೂತಿತ್ತು. ಕಾರಣ ಕೇಳಿದಾಗ ವಿಷಯ ಗೊತ್ತಾಯ್ತು. ಚಿಕ್ಕ ಯಜಮಾನರು ಬೇರೆ ಊರಲ್ಲಿಲ್ಲ. ಪಾಪ ಮಗು ಅವ್ರನ್ನ ತುಂಬಾ ನೆನ್ಸ್ಕೊತಿತ್ತು. ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಬಂದೆ. ಇದೊಂದೇ ಅಪ್ಪನ ಸ್ಥಾನದಲ್ಲಿ ನೀವು ಇದ್ದೀರಲ್ವಾ? ಅಪ್ಪನ ಬಗ್ಗೆ ವಿಷಯ ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ. ಏನೆಲ್ಲ ಮಾತಾಡಬೇಕು ಅಂತ ಹೇಳ್ಕೊಡ್ತೀರಾ ಅಂತ ಮಗುನ ನಿಮ್ಮ ಹತ್ರ ಕಳಿಸ್ದೆ, ಅಪ್ಪ ಅಂತ ಕರೆಯೋದಕ್ಕೆ. ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ದೊಡ್ಡ ಜನ. ಅಯ್ಯೋ ಸಾರ್ಥಿ, ಇದರಲ್ಲಿ ನಿಮ್ಗೆ ಯಾವ ತಪ್ಪು ಇಲ್ಲ. ಏನಕ್ಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಮಗು ಮನಸ್ಸನ್ನ ಅರ್ಥ ಮಾಡ್ಕೊಂಡು ಒಳ್ಳೆ ನಿರ್ಧಾರನೆ ಮಾಡಿದ್ರ ಸಾರ್ಥಿ. ಮಗು ಭಯಲ್ಲಿ ನನ್ನ ಅಪ್ಪ ಅಂತ ಕರೆಸಿದ್ದಕ್ಕೆ ಥ್ಯಾಂಕ್ಸ್ ಸಾರ್ಥಿ. ಥ್ಯಾಂಕ್ ಯು ಸೋ ಮಚ್. ಮಗು ನಿಮ್ಮನ್ನ ಅಪ್ಪ ಅಂತ ಕರೆದಿದ್ದು ನಿಮ್ಗೇನೋ ಖುಷಿ ಆಯಿತು. ಆದರೆ ನಿಮ್ಮ ಶ್ರೀಮತಿಯವ್ರಿಗೆ ಖುಷಿಯಾಗಿದೆಯಲ್ಲೋ ಗೊತ್ತಾಗ್ತಿಲ್ಲ ದೊಡ್ಡ ಯಜಮಾನ್ರೆ. ಅವ್ರ ಮುಖದಲ್ಲಿ ನಗುನೇ ಕಾಣ್ತಾ ಇಲ್ಲ. ಯಾವುದಕ್ಕೂ ಒಂದು ಸರ್ತಿ ನೀವೇ ವಿಚಾರಿಸಿ ನೋಡಿ. ಯಾಕೆ ಬಾರು, ನಮ್ಮ ಪುಟ್ಟಿ ನನ್ನ ಅಪ್ಪ ಅಂತ ಕರೆದಿದ್ದು ನಿನಗೆ ಖುಷಿ ಆಗ್ಲಿಲ್ವಾ? ಅವಳು ನಿಮ್ಮನ್ನ ಹಾಗೆ ಕರೆದಿದ್ದು ನನಗೆ ಖುಷಿನೇ ಯಜಮಾನ್ರೆ. ಹಾಗಂತ ಅವಳು ಯಾವಾಗಲೂ ನಿಮ್ಮನ್ನ ಹಾಗೆ ಕರೆಯೋದಕ್ಕಾಗಲ್ಲ ಅಲ್ವಾ? ಬಂಗಾರಿ, ಮೊದಲು ನೀನು ಇವ್ರನ್ನ ಹೇಗೆ ಸಾರ್ಥಿ ಅಂತ ಕರಿತಿದ್ಯೋ ಇನ್ನು ಮುಂದಕ್ಕೂ ಹಾಗೆ ಕರಿಬೇಕು. ಅಪ್ಪ ಅನ್ಬಾರ್ದು, ಆಯ್ತಾ? ಆಯ್ತಾಯ್ತು ಕಂದ, ಹಾಗೆ ಕರಿ. ಸರಿ ಅಂಬಾರಿ ತಾತ. ನಮ್ಮ ಪುಟಾಣಿ ಜಾಣಮರಿ, ಹೇಳಿದ ತಕ್ಷಣ ಅರ್ಥ ಮಾಡ್ಕೋತಾಳೆ. ಹೊಡೋಣವಾ? ಒಂದ್ ನಿಮಿಷಪ್ಪ. ನೋಡು ಬಂಗಾರಿ, ನೀನು ನಿನ್ ದೊಡ್ಡಪ್ಪನ ಹತ್ರ ಏನೋ ತಗೋಬೇಡ. ಸಿಕ್ಕಿದ್ನೆಲ್ಲ ತಿನ್ಬೇಡ.
ಬೇಗ ಮನೆಗೆ ಬಂದ್ಬಿಡ್ಬೇಕು ಆಯ್ತಾ? ಆಯ್ತು, ನಂಗೆ ಯಾವ ಭಯನೂ ಇಲ್ಲ. ಯಾಕೆ ಅಂದ್ರೆ ನನ್ನ ಜೊತೆಗೆ ಅಪ್ಪ ಇದ್ದಾರೆ. ಕಂದ ಏನಂದೆ ನೀನು? ಹೇಳಿದ್ ಕೇಳಿಸ್ಲಿಲ್ವಾ ಜನನಿ? ಅಪ್ಪ ಅಂದ್ಲು. ಅಂದ್ರೆ ದೊಡ್ಡಪ್ಪ ಅಂತ ಹೇಳೋದಕ್ಕೆ ಹೋಗಿ ಅಪ್ಪ ಅಂತ ಅಂದಿರ್ಬೇಕು ಅಲ್ವಾ ಪುಟಿ? ಬನ್ನಿ ನಾವು ಹೋಗೋಣ ಸಾರಥಿ. ಹಾ ಸರಿ ಕಂದ, ಹೋಗೋಣ. ಬರ್ತೀವಿ. ಹಾಗೆ ಇರಬೇಕು ಅನ್ನೋದು ನನ್ನ ಆಸೆ ಕೂಡ. ಆದ್ರೆ ಪರಿಸ್ಥಿತಿ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ನೀವ್ ಅನ್ಕೊಂಡ್ ಹಾಗೆಲ್ಲ ಏನೂ ಆಗಲ್ಲ ಚಿಕ್ಕಮ್ಮ. ಪುಟಾಣಿಗೆ ಪ್ರೀತು ಜೊತೆಗಿಲ್ವಲ್ಲ, ಅವಳಿಗೆ ಅವ್ರ ಅಪ್ಪನ ನೆನಪು ತುಂಬಾ ಕಾಡ್ತಿದೆ. ಅವ್ರನ್ನ ಮಿಸ್ ಮಾಡ್ಕೋತಿದ್ದಾಳೆ. ಅದಕ್ಕೆ ಆದಿಭಾವನ್ ಜೊತೆ ಹೋಗೋದಿಕ್ಕೆ ಆಸೆ ಪಡ್ತಿದ್ದಾಳೆ ಅಷ್ಟೇ. ಅಪ್ಪ ಏನೋ ಬೇರೆ ಊರಿಗೆ ಹೋಗಿದ್ದಾನೆ ಸರಿ, ಆದ್ರೆ ಅಮ್ಮಂಗೆ ಏನಾಗಿದೆ? ನೀನು ಆಫೀಸಿಂದ ಸಂಜೆ ಮನೆಗೆ ಬರ್ತೀಯಲ್ಲ, ಆಗ್ಲಾದ್ರೂ ಮಗುನ ನೀನು ನಿನ್ ಜೊತೆಲೆ ಇಟ್ಕೋಬಹುದಲ್ವಾ? ಪಾಪ ಕಂದ, ಅಮ್ಮ ಅಮ್ಮ ಅಂತ ನಿನ್ನೆ ನೆನೆಸ್ಕೊಂಡು ಅದೆಷ್ಟು ಪರದಾಡ್ತಾ ಇರತ್ತೆ ಗೊತ್ತಾ? ನನಗೆ ಗೊತ್ತಿದೆ ಚಿಕ್ಕಮ್ಮ. ಅದಕ್ಕೆ ಪಾಪು ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ನಾನು ಮಾಡ್ತಾ ಇದ್ದೀನಲ್ವಾ. ಹಾಗಂತ ಆಫೀಸ್ ಕೆಲಸ ಎಲ್ಲದನ್ನು ಬಿಟ್ಟು ಅವಳ ಜೊತೆಲೇ ಇರೋದಕ್ಕಾಗುತ್ತಾ ಹೇಳಿ? ಅಷ್ಟಕ್ಕೂ ಈಗ ನಾನೇನಾದ್ರೂ ಅವಳಿಗೆ ಆದಿಭಾವನ್ ಜೊತೆ ಹೋಗ್ಬೇಡ ಅಂತ ಹೇಳಿದಿದ್ರೆ ನಾನು ಅವಳನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು ಗೊತ್ತಾ? ಕರ್ಕೊಂಡು ಹೋಗತ್ತಾನೆ. ಹೋಗಿ ಹೋಗಿ ನಿಮ್ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಅದೇನಂದ್ರೆ ಒಂದು ಫಸ್ಟ್ ಟೈಮು ನನ್ ಗಂಡ ಮೋಹನ್ಗೆ ಐ ಲವ್ ಯು ಅಂತ ಹೇಳ್ಬಿಟ್ಟೆ. ಓಹೋ ಹೌದಾ? ಆಮೇಲೆ ಅವ್ರು ನನ್ನ ಗಟ್ಟಿ ತಪ್ಕೊಂಡ್ಬಿಟ್ರು. ಆಮೇಲೆ ಅಯ್ಯೋ ಆಯ್ತಾಯ್ತು ಬಿಡಿ, ನೀವು ಮುಂದಕ್ಕೆ ಹೇಳ್ಬಿಡಿ, ನನಗೆ ಅರ್ಥ ಆಯ್ತು. ಅಯ್ಯಯ್ಯೋ ಪಾರು, ನೀನ್ ಅನ್ಕೊಂಡಂಗೆಲ್ಲ ಏನು ಆಗ್ಲಿಲ್ಲ ಕಣಮ್ಮ. ಅವ್ರು ನನ್ನ ಗಟ್ಟಿಯಾಗಿ ತಪ್ಕೊಂಡ್ರ, ನಾನು ಅವ್ರ ಕೈಯಿಂದ ಬಿಡಿಸ್ಕೊಂಡು ಓಡ್ ಬಂದ್ಬಿಟ್ಟೆ ಅಷ್ಟೇ. ಓ ಹೌದಾ? ಆದ್ರೆ ಐ ಲವ್ ಯು ಅಂತ ಹೇಳುವಾಗ ನನಗೆಷ್ಟು ಭಯ ಆಯ್ತು ಗೊತ್ತಾ? ಆದ್ರೂ ಅದೊಂಥರ ಸಖತ್ ಅನುಭವ. ಪಾರು, ನೀನು ಯಾವಾಗ್ಲಾದ್ರೂ ಆದಿಗೆ ಐ ಲವ್ ಯು ಅಂತ ಹೇಳು, ಆಗ ನಿನ್ಗೆ ಗೊತ್ತಾಗುತ್ತೆ. ಇಲ್ಲಪ್ಪ, ನಾನದೆಲ್ಲ ಹೇಳೋದಿಲ್ಲ. ಅಯ್ಯೋ ಹುಚ್ಚ ಹುಡುಗಿ, ಒಳ್ಳೆ MBBS ಓದು ಅಂತ ಹೇಳಿದ್ರು ನಾವು ಭಯ ಪಡ್ತಾ ಇದೆಯಲ್ಲ. ಇಂಗ್ಲಿಷ್ ಅಲ್ಲಿ ಐ ಲವ್ ಯು ಅಂತ 3 ಪದ, ಅದನ್ನ ಯಾರು ಬೇಕಾದ್ರೂ ಹೇಳ್ತಾರೆ. ಏನೋ ಗಣಿ ಇದು? ಟ್ರೋಫಿ ಅಕ್ಕ. ಅದ್ ನನಗ್ ಗೊತ್ತು ಕಣೋ, ಅದು ನಿನ್ ಕೈಲಿ ಏನಕ್ಕಿದೆ? ಕಾಲೇಜಲ್ಲಿ ಫಸ್ಟ್ ಪ್ರೈಸ್ ಬಂತು. ಹೌದೇನೋ? ಹ್ಞೂ ಅಕ್ಕ. ಯಾವ ಖುಷಿಗೆ ಈ ಪ್ರೈಸು? ಏನಂತ ಘನಂದಾರಿ ಕೆಲಸ ಮಾಡಿದ್ಯಾ? ನೋಡಕ್ಕ, ಅಪ್ಪ ಹೆಂಗ್ ರೇಗಿಸ್ತಾರೆ. ಅಪ್ಪ ಸುಮ್ನೆ ಇರ್ತೀಯಾ? ಮಕ್ಳು ತಪ್ಪು ಮಾಡಿದ್ರೆ ಬೈಬೇಕು, ಹಾಗೆ ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳ್ಬೇಕು ಗೊತ್ತಾ? ಆಯ್ತು, ನಿನ್ ತಮ್ಮ ಹೊಗಳೋ ಅಂತ ಕೆಲಸ ಏನ್ ಮಾಡಿದ್ದಾನೆ ಕೇಳಮ್ಮ. ಹೇಳೋ ಗಣಿ, ಏನಕ್ಕೋ ನಿನ್ಗಿದ್ ಬಂದಿದ್ದು? ಅಕ್ಕ, ಅವತ್ ನೀ ನಂಗೆ ಕನ್ನಡದ ಬಗ್ಗೆ ಭಾಷಣ ಮಾಡ್ದಲ್ಲ, ಅದನ್ನ ಚೆನ್ನಾಗಿ ಗಟ್ಟೊಡ್ದು ಎಲ್ರ ಮುಂದೆ ಸಕ್ಕದಾಗಿ ಹೇಳ್ದೆ. ಅದಕ್ಕೆ ಎಲ್ರು ಫಿದಾಗೋಗಿ ಫಸ್ಟ್ ಪ್ರೈಸ್ ನನಗೆ ಕೊಟ್ರು. ನೋಡಪ್ಪ, ನನ್ ತಮ್ಮ ಏನೋ ಒಂದ್ ಸಾಧನೆ ಮಾಡಿ ನಮ್ಮಿಬ್ರು ಹೆಸರು ಉಳಿಸಿದಾನೆ. ಪ್ರೈಸ್ ತಗೊಳ್ಳೋದೇ ಜೀವನದಲ್ಲಿ ಸಾಧನೆ ಅನ್ಕೋಬೇಡ. ಸಾಧನೆ ಮಾಡೋದಿನ್ನು ಬೇಕಾದಷ್ಟಿದೆ. ಅದಕ್ಕೆ ಇದನ್ನ ಮೆಟ್ಲು ಅನ್ಕೋ. ಆಯ್ತಾಯ್ತು, ಯಾವ್ದೇ ಕೆಲ್ಸ ಆಗ್ಲಿ ಕಷ್ಟಪಟ್ಟು ಮಾಡ್ಬೇಡ,
ಇಷ್ಟಪಟ್ಟು ಮಾಡು. ಆಸೆಗಾಗಿ ಬದುಕ್ಬೇಡ, ಆದರ್ಶಕ್ಕೋಸ್ಕರ ಬದುಕು. ದೀರ್ಘವಾದ ಜೀವನ ಮುಖ್ಯ ಅಲ್ಲ ಅಪ್ಪ, ದಿವ್ಯವಾದ ಜೀವನ ಮುಖ್ಯ. ಹಾಗೆ ಕನ್ಸನ್ನ ಪ್ರತಿ ರಾತ್ರಿ ಕಾಣ್ಬೋದು, ಆದ್ರೆ ಆ ಕನ್ಸು ನನ್ಸಾಗೋದಕ್ಕೆ ಹಗ್ಲಲ್ಲಿ ಕಷ್ಟ ಪಡ್ಬೇಕು. ಅರ್ಥ ಆಯ್ತಾಪ್ಪ? ಎಲ್ಲ ಇವನ್ನ ನೋಡಿದ್ಯಾ? ಇವನ್ನ ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ಹಾಗಾದ್ರೆ ಬಿಟ್ಟ ಅಂದ್ರೆ ಅಪ್ಪ ಅಪ್ಪ ಹೊಡಿಬೇಡ. ಈ ಮಾತನ್ನೆಲ್ಲ ನಾನೇ ಅವ್ನಿಗೆ ಹೇಳಿದ್ದು, ಈಗ ನಿನ್ ಮುಂದೆ ತಮಾಷೆಗೆ ಹೇಳ್ತಾ ಇದ್ದಾನಷ್ಟೇ. ಕರೆಕ್ಟಾಗಿ ಹೇಳ್ದೆ ಅಕ್ಕ. ಈ ಪ್ರಪಂಚದಲ್ಲಿ ನನ್ನ ಅರ್ಥ ಮಾಡ್ಕೊಂಡಿರೋ ಏಕೈಕ ಜೀವಿ ಅಂದ್ರೆ ಅದ್ ನೀನೆ. ಸರಿ ಸರಿ, ಇವತ್ತು ನಿನಗೆ ಏನ್ ಬೇಕು ಕೇಳು, ನಾನು ಮಾಡ್ಕೊಡ್ತೀನಿ. ಅಕ್ಕ, ಇವತ್ ನನ್ ಮನೇಲಿ ಊಟ ಮಾಡಲ್ಲ, ಅದು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಅದಕ್ಕೆ ಅರ್ಥ ಆಯ್ತು ಬಿಡು, ಇಸ್ಕೊಡ್ತೀನಿ ಇರು. ಅಪ್ಪ, ಗಣಿ ಮತ್ತೆ ಅವ್ರ ಸ್ನೇಹಿತರೆಲ್ಲ ಹೊರಗೆ ಹೋಗ್ಬೇಕಂತೆ, ಅವ್ನ ಖರ್ಚಿಗೆ ಸ್ವಲ್ಪ ದುಡ್ಡು ಕೊಡಪ್ಪ. ಎಷ್ಟು ಬೇಕಾ? ಒಂದು 50 ಕೊಡ್ಲಾ? ಏನು 50? ಅಪ್ಪ, ಮಿನಿಮಮ್ ಅಂದ್ರು ಒಂದ್ 500 ರೂಪೀಸ್ ಬೇಕು. 500? ಹ್ಞೂ, ಗಾಬರಿ ಹಾಕ್ಬೇಡ ಅಪ್ಪ. 50 ರೂಪಾಯಿ ಇಸ್ಕೊಂಡು ಹೋಗೋಕೆ ನಾನು ಸ್ಕೂಲ್ಗೆ ಹೋಗ್ತಿದ್ದಿದ್ ಗಣಿ ಅಲ್ಲ. ನಾವು ಐ ಆಮ್ ಎ ಕಾಲೇಜ್ ಬಾಯ್, ಅದಕ್ಕೆ 500 ರೂಪಾಯಿ ಬೇಕು. ಜೀವನದಲ್ಲಿ ಅದೇನು ಕಡ್ದು ದಬ್ಬಕ್ತೀಯೋ ಗೊತ್ತಿಲ್ಲ, ದುಡ್ಡು ಮಾತ್ರ ನೀರಿನಂತೆ ಖರ್ಚು ಮಾಡ್ತೀಯ. ಚಿಲ್ಲರೆ ಮಿಕ್ಕಿದ್ರೆ ವಾಪಸ್ ತಂದು ಕೊಡು. ಏನು ಚಿಲ್ಡ್ರೇನಾ? ಸಾಕಾಗ್ಲಿಲ್ಲ ಅಂದ್ರೆ ಫೋನ್ ಮಾಡ್ತೀನಿ, ಫೋನ್ ಪೇ ಮಾಡು. ನಿನಗೆ ಅಂಥ ಭಾವನೆ ಬಂದಿದ್ದು ಸಹಜನೇ, ಆದ್ರೆ ಕಾಲಾನುಕ್ರಮದಲ್ಲಿ ಅದೆಲ್ಲ ಸರಿ ಹೋಗುತ್ತೆ. ನಿನಗೂ ಹಾಗೆ ಸರಿ ಹೋಗಿದೆ. ಆದ್ರೆ ಕಣ್ಣಾರ ಕಂಡಿದ್ ಮಾತ್ರ ನಮ್ ಜನನಿಯಿಂದ ಅಲ್ವಾ ಅಕ್ಕ? ದಾಮಿನಿ, ನಿನ್ನ ಮಾತು ಯಾವಾಗಲೂ ನೇರ, ಅದು ತುಂಬ ಒಳ್ಳೇದೆ. ಆದರೆ ನಮ್ಮ ಮಾತುಗಳಿಂದ ಬೇರೆಯವ್ರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಮಾತಾಡೋಕೆ ಮುಂಚೆ ಯೋಚನೆ ಮಾಡಬೇಕು. ಸಾರಿ ಭಾವ. ಸಾರಿ ಹೇಳಬೇಕಾಗಿರೋದು ನನಗಲ್ಲ, ಜನನಿಗೆ. ಅಯ್ಯೋ ಮಾವ, ಸಾರಿ ಎಲ್ಲ ಏನು ಬೇಡ. ಚಿಕ್ಕತ್ತೆ ನನ್ನ ಬಗ್ಗೆ ಕಂಪ್ಲೇಂಟ್ ಏನು ಹೇಳ್ತಿಲ್ವಲ್ಲ, ಅವತ್ತು ನಾನು ಮಾಡಿದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಷ್ಟೆ. ಆದರೂ ನಾನು ಹಾಗೆ ಮಾತಾಡಿದ ತಪ್ಪೆ. ಸಾರಿ ಕಣಮ್ಮ ಜನನಿ. ಸಾರಿ ಕೇಳಬೇಡಿ ಚಿಕ್ಕತ್ತೆ, ನನಗೇನು ಬೇಜಾರಿಲ್ಲ. ನಿಜವಾಗ್ಲೂ ಪ್ರಾಮಿಸ್. ಹಬ್ಬ, ನನ್ಗೀಗ ಸಮಾಧಾನ ಆಯ್ತು. ಇಲ್ಲ ಅಂದಿದ್ರೆ ಅಕ್ಕನ ಹತ್ರ ಎಲ್ಲಿ ಬೈಸ್ಕೊಳ್ತೀನೋ ಅಂತ ನನಗೆ ಫುಲ್ಲು ಭಯ ಶುರುವಾಗ್ಬಿಟ್ಟಿತ್ತು. ಓಹೋ, ಈಗಲೂ ನನ್ನ ಬಗ್ಗೆ ಭಯ ಇದೆಯಾ? ಖಂಡಿತ ಇದೆ ಅಕ್ಕ. ಬಾವ ಬೈದ್ರೆ ಪರವಾಗಿಲ್ಲ, ಆಮೇಲೆ ಬಂದು ಕ್ಷಮೆ ಕೇಳ್ಬಿಡ್ತಾರೆ. ಆದ್ರೆ ನೀವು ಬೈಯೋದ್ ಬೇಡ ಅಕ್ಕ. ಕಣ್ಬಿಟ್ರೆ ಸಾಕು, ನನ್ನಿಂದ ದೂರ ಹೋಗಿರೋ ಭಯ ಕೂಡ ಓಡೋಡಿ ನನ್ನ ಹತ್ರ ಬಂದ್ಬಿಡುತ್ತಕ್ಕ. ನನ್ ಬಂಗಾರಿ ಬಂದ್ಬಿಟ್ಲಾ? ಶಾಪಿಂಗ್ ಎಲ್ಲ ಹೇಗಾಯ್ತು? ಸೂಪರ್. ಹೌದಾ? ನಿಂಗೆ ಖುಷಿ ಆಯ್ತಾ? ತುಂಬಾ. ಮಮ್ಮಿ, ನಿಂಗೂ ಥ್ಯಾಂಕ್ಸ್ ಮಮ್ಮಿ. ನಂಗೆ ಥ್ಯಾಂಕ್ಸ್ ಅಕ್ಕೆ. ಸಾರಟ್ಟಿ ಜೊತೆ ಕಲಿಸಿದ್ದಕ್ಕೆ. ಸರಿ, ಈಗ ನೀನು ಕುತ್ಕೊಂಡು ರೆಸ್ಟ್ ಮಾಡು. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಬಿಡ್ತೀನಿ. ಸರಿನಾ? ನೋಡು, ಇದಕ್ಕೆ ನಾನು ನಿನಗೆ ಬೈಯೋದು ಅಲ್ಲ. ಇವತ್ತು ಭಾನುವಾರ, ಇವತ್ತಾದ್ರೂ ಮಗು ಜೊತೆ ಸ್ವಲ್ಪ ಹೊತ್ತು ಕಾಲ ಕಳಿಯೋದ್ ಬಿಟ್ಟು ಇವತ್ತು ಕೆಲಸ ಅಂತಿದ್ಯಲ್ಲ. ಎಲ್ಲಿ ಕೊಡು ಅದನ್ನ, ಕೊಡು. ಚಿಕ್ಕಮ್ಮ ಕೊಡಿ ಅದನ್ನ, ನಂಗೆ ತುಂಬಾ ಕೆಲಸ ಇದೆ. ನೋಡು, ಮೊದಲು ನೀನು ಮಗು ಜೊತೆ ಆರಾಮಾಗಿ ಕಾಲ ಕಳಿ. ನಾನೇ ಇದನ್ನ ಬೆಳಗ್ಗೆ ತಂದು ಕೊಡ್ತೀನಿ. ಚಿಕ್ಕಮ್ಮ ಬಾ ಪುಟಾಣಿ, ಬಾ. ಹೇಳು ಸಾರಥಿ, ನಿಮ್ಗೇನೇನು ಕೊಡ್ಸಿದ್ರು? ಇದೊಳ್ಳೆ ಕತೆ ಆಯ್ತು ಅಲ್ಲ. ನಮ್ಮ ಪುಟಾಣಿ ಕಾಲು ನೋವಿದೆ ಅಂತ ನನ್ನ ಹತ್ರ ಬಂದು ಹೇಳಿದ್ರೆ ಆಗ್ತಿರ್ಲಿಲ್ವಾ? ನಾನೇ ಕಾಲು ಓದ್ಕೊಡ್ತಿದ್ದೆ. ಸುತ್ತಿ ಬಳಸಿ ಇಲ್ಲಿಗೆ ಬರ್ತಾಳಲ್ಲ, ಈಗ ನಾನು ಇವಳ ಇಲ್ಲಿಂದ ಹೇಗೆ ಕರ್ಕೊಂಡು ಹೋಗ್ಲಿ?
ಹೋ, ಈ ಮನೆ ಹಾಳು ಹೆಂಗ್ಸು ಅಲ್ಲಿ ನಿಂತ್ಕೊಂಡು ಏನೋ ಹೊಂಚ್ ಹಾಕ್ತಾ ಇದೆಯಲ್ಲ. ಇನ್ನೇನಿರುತ್ತೆ, ಮಗು ಇಲ್ಲಿರೋದನ್ನ ನೋಡಿ ಹೊಟ್ಟೆ ಉರ್ಕೊಳ್ತಾ ಇರುತ್ತೆ. ಹಾಗೆ ಮಗುನ ಇಲ್ಲಿಂದ ಹೇಗ್ ಕರ್ಕೊಂಡು ಹೋಗ್ಬೋದು ಅಂತ ತಲೆ ಕೆಡಿಸ್ಕೊಂಡಿರುತ್ತೆ. ಮಾಡ್ತೀನಿರೋ ನಿಂಗೆ. ನೀವು 3 ಜನ ಇಷ್ಟು ಖುಷಿಯಾಗಿರೋದನ್ನ ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚಾಗ್ತಿದೆ. ಇನ್ನಿದನ್ನ ಬೇರೆ ಯಾರಾದ್ರೂ ನೋಡಿದ್ರೆ ಅದೆಷ್ಟು ಕೆಟ್ಟ ದೃಷ್ಟಿ ಬೀಳುತ್ತೋ. ಚಿಕ್ಕಮ್ಮ, ನಮ್ಮ ಮೇಲೆ ಯಾವ ಕೆಟ್ಟ ದೃಷ್ಟಿ ಬೀಳೋದಕ್ಕೆ ಸಾಧ್ಯ ಹೇಳಿ? ಅಯ್ಯೋ ಆದಿ, ನಿನಗ್ ಗೊತ್ತಾಗಲ್ಲ ಕಣಪ್ಪ. ಕೆಲವು ಹೆಂಗಸರ ಕಣ್ಣಿನ ದೃಷ್ಟಿ ಒಂದ್ ಚೂರು ಸರಿ ಇರಲ್ಲ. ಈ ರೂಮಲ್ಲಿ ಪರ್ಕೆ ಇದೆಯಾ? ಪೊರ್ಕೆನಾ? ಆದಿ, ದೃಷ್ಟಿ ತೆಗಿಯೋದಕ್ಕೆ ಕಣಪ್ಪ. ಆದಿ, ಪುಟ್ಟಿನ ಎತ್ಕೋ. ಪುಟ, ಪಾರು, ನಿನ್ ಜೊತೆಲಿ ನಿಂತ್ಕೋ. ನಾಯಿ ಕಣ್ಣು, ನರಿ ಕಣ್ಣು, ಬೀದಿ ಕಣ್ಣು, ಕೆಟ್ಟ ಕಣ್ಣು, ದೂರದಲ್ಲಿ ನಿಂತ್ಕೊಂಡು ಕೆಟ್ಟ ದೃಷ್ಟಿ ಬಿಡ್ತಾ ಇರೋರ್ ಕಣ್ಣು ಎಲ್ಲ ಹಾಳಾಗ್ ಹೋಗ್ಲಿ. ಈಗ 3 ಜನ ಜೋರಾಗಿ ಥು 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 ಅಂತ 3 ಸಲ ಹೋಗಿರಿ. ಜೋರಾಗಿ ಹೋಗ್ದಿದ್ದ ಸಾಕು ಅನ್ಸುತ್ತೆ. ಅಲ್ಲ, ಹೋಗ್ತಿದ್ದು ಪೊರ್ಕೆಗ ನನ್ಗ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ನಾನು ನಿಂತಿರೋದು ಈ ದಾಮಿನಿಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ರಂಪ ರಾಮಾಯಣ ಮಾಡ್ಬಿಡ್ತಾಳ ಅಷ್ಟೇ. ಮೊದಲು ಅವಳ ಕಣ್ಣಿಂದ ತಪ್ಪಿಸ್ಕೋಬೇಕು. ಈಗ ನಿಮಗ್ ಬರ್ತಾ ಇದ್ದಿದ್ ಕೆಟ್ಟ ದೃಷ್ಟಿ ದೂರ ಹೋಯ್ತು. ಈಗ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ನಾನ್ ಬರ್ಲಾ? ಗುಡ್ ನೈಟ್. ಗುಡ್ ನೈಟ್. ಇವಾಗ ಕಾಲ್ ನೋವೆಲ್ಲ ಹೋಯ್ತಾ? ಹೋಯ್ತು ಅಪ್ಪ. ಬಂಗಾರಿ, ಅಪ್ಪ ಅಲ್ಲ ಸಾರ್ಥಿ ಅಂತ ಕರಿಬೇಕು, ಸರಿನಾ? ಸಾರಥಿ, ನಂಗೆ ನಿದ್ದೆ ಬರ್ತಾ ಇದೆ. ನನಗೆ ನಿದ್ದೆ ಬರ್ತಾ ಇದೆಯಾ? ಸರಿ, ನಾವು ಮಲ್ಕೊಳ್ಳೋಣ ಈಗ. ಬಾ. ಇವಾಗ ನಾನು ಹಾಡು ಹೇಳ್ತೀನಿ, ನಿದ್ದೆ ಮಾಡ. ಹಾಗಾಗಿ ಅವ್ರ ಕಷ್ಟ ಮಕ್ಕಳಿಗೆ ಕಾಣಿಸೋದೇ ಇಲ್ಲ. ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನನ್ನ ಪ್ರಕಾರ ಪ್ರಪಂಚದ ದೊಡ್ಡ ಸಾಲಗಾರ ಅಂದರೆ ಅದು ಅಪ್ಪನೇ. ಮಗನ ಓದಿಗಾಗಿ, ಮಗಳ ಓಲೆಗಾಗಿ, ಹೆಂಡತಿ ಆರೋಗ್ಯಕ್ಕಾಗಿ, ತನ್ನ ರೋಗಕ್ಕಾಗಿ, ಮನೆ, ಮದುವೆ, ಸಮಾರಂಭ, ಹೀಗೆ ನಾನಾ ಥರದ ಖರ್ಚುಗಳಿಗೆ ಸಾಲ ಮಾಡ್ತಾನೆ ಇರ್ತಾನೆ. ಅವನೇ ಸಾಲ ಮಾಡ್ತಾನೆ, ಅವನೇ ತೀರಿಸ್ತಾ ಇರ್ತಾನೆ. ಮನ್ಸಿಗೆ ಭಾರ ಆದರೆ ಆ ಭಾರನ ಮನಸ್ಸಲ್ಲೇ ಇಟ್ಕೊಂಡಿರ್ತಾನೆ ಹೊರತು ಅದನ್ನು ಬೇರೆಯವ್ರ ಹತ್ರ ಹೇಳಿ ನನ್ನ ಮನಸ್ಸಿನ ಭಾರನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಜೇಬಲ್ ದುಡ್ಡಿದ್ದು ಹೊಟ್ಟೆ ಹಸಿತಾ ಇದ್ರು ತಾನು ಉಪವಾಸ ಇದ್ದು ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಆ ದುಡ್ಡನ್ನ ಮಕ್ಕಳಿಗೋಸ್ಕರ ಖರ್ಚು ಮಾಡ್ತಾನೆ. ಮಕ್ಕಳು ಖುಷಿಲೇ ಅವನು ಖುಷಿ ಕಾಣ್ತಾನೆ. ಪ್ರಪಂಚದಲ್ಲಿ ನಿಸ್ವಾರ್ಥ ಜೀವ ಅಂತಂದ್ರೆ ಅದು ಅಪ್ಪನೇ ಕಂದ. ನನ್ನ ಪ್ರಕಾರ ಅಪ್ಪ ದೇವ್ರಿಗಿಂತನೂ ದೊಡ್ಡವನು. ಅಪ್ಪ, ಆದಿತ್ಯ, ನಿನ್ನ ಅಪ್ಪನ ಬಗ್ಗೆ ಆಡಿದ ಮಾತುಗಳನ್ನ ದೂರದಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡೆ. ಆದಿ ಮೇಲೆ ನಿಮಗೆ ಬೆಟ್ಟದಷ್ಟು ಪ್ರೀತಿ ಇದೆ, ಅವನ ಅವಶ್ಯಕತೆ ನಿಮಗೂ ಇದೆ ಅಂತಲೂ ಯೋಚನೆ ಮಾಡಲಿಲ್ಲ. ಆದಿ ಜೊತೆ ನೀವು ಅಂತರ ಕಾಪಾಡ್ಕೊಂಡಿದ್ದಕ್ಕೆ ಒಂಥರದಲ್ಲಿ ನಾನು ಕಾರಣ ಆಗ್ಬಿಟ್ಟೆ ಅಂತ ಅನ್ನಿಸ್ತಿದೆ ರಘು. ಅದಕ್ಕಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಚಚ್ಚೆ,
ಯಾಕೆ ಅಖಿಲ ಹೀಗೆಲ್ಲ ಮಾತಾಡ್ತೀಯ? ನೀನು ಯಾವತ್ತೂ ಆ ರೀತಿ ನಡ್ಕೊಂಡೇ ಇಲ್ಲ. ಆ್ಯಕ್ಚುಲಿ ಅಮ್ಮ ಮಗನ ಬಾಂಧವ್ಯಕ್ಕೆ ನಾನು ಅಡ್ಡಿಯಾಗಬಾರ್ದು ಅಂತ ನಾನೇ ಸ್ವಲ್ಪ ಹಿಂದುಳಿದೆ. ಅಲ್ಲದೆ ಅಮ್ಮ ಮಗನ ಒಡನಾಟಕ್ಕೆ ಎಲ್ರಿಗಿಂತ ನನಗೆ ತುಂಬ ಖುಷಿ ಇತ್ತು. ಇವತ್ತಿಗೂ ಇದೆ, ನಾಳೆನೂ ಇರುತ್ತೆ. ಅಮ್ಮನ ಮೇಲೆ ಅವನಿಗೆ ಎಷ್ಟು ಪ್ರೀತಿ ಗೌರವ ಇದೆ ಅಂತ ನನಗೆ ಗೊತ್ತು. ಆದರೆ ಈ ಅಪ್ಪನ ಮೇಲೂ ಅಷ್ಟೇ ಪ್ರೀತಿ ಗೌರವ ಇದೆ ಅಂತ ಇವತ್ತು ನನಗೆ ಗೊತ್ತಾಯ್ತು. ಅವನ ಬಾಯಿಂದನೇ ನಾನು ಯಾವತ್ತೂ ಕೇಳಿರಲಿಲ್ಲ. ಇವತ್ತು ಕೇಳಿದೆ, ನೋಡಿದೆ, ಹಾಗಾಗಿ ತುಂಬ ಖುಷಿ ಆಯಿತು. ಆದಿ ನನಗ್ ಮಾತ್ರ ಮುದ್ದಿನ ಮಗ ಅಲ್ಲ, ನಿಮಗೂ ಕೂಡ. ಹೌದು ಆದಿತ್ಯ ನಮ್ಮಿಬ್ಬರಿಗೂ ಮುದ್ದಿನ ಮಗನೇ. ಡಾಕ್ಟ್ರೆ, ನನ್ನ ಮೊಮ್ಮಗುಗೆ ಏನಾಗಿದೆ? ಯಾಕೆ ಹುಷಾರ್ ತಪ್ಪಿದೆ? ಮಗುಗೆ ಏನಾದ್ರೂ ಕೋಲ್ಡ್ ಐಟಮ್ಸ್ ಕೊಟ್ಟಿದ್ರಾ? ಹಾ ಹೌದು ಡಾಕ್ಟ್ರೆ, ನಿನ್ನೆ ಈ ಪಾರ್ವತಿ ಮಗುಗೆ ಐಸ್ ಕ್ರೀಮ್ ಕೊಡ್ತಿದ್ಲು. ಮೋಸ್ಟ್ಲಿ ಅದಕ್ಕೆ ಜ್ವರ ಬಂದಿರಬಹುದು. ಹೌದೇನಮ್ಮ ಪಾರ್ವತಿ, ಮಗು ಐಸ್ ಕ್ರೀಮ್ ತಿಂದಿದ್ದ? ಮಗು ಕೇಳಲಿಲ್ಲ ಅದಕ್ಕೆ. ಪಾರ್ವತಿನೇ ಮಗುಗೆ ಬಲವಂತ ಮಾಡಿ ಫ್ರಿಜ್ ಇಂದ ಐಸ್ ಕ್ರೀಮ್ ತೆಗೆದು ತಿನ್ನಿಸ್ತಾ ಇದ್ಲು. ಏನಮ್ಮ ಪಾರ್ವತಿ ನೀನು? ಅಲ್ಲ, ಎಲ್ಲ ನೀನೇ ಮಾಡಿ ಈಗ ಏನು ಮಾಡೇ ಇಲ್ಲ ಅನ್ನೋ ತರ ಸುಮ್ಮನೆ ನಿಂತಿದ್ಯಲ್ಲಮ್ಮ. ನಿಜ ಹೇಳಮ್ಮ, ನಿನ್ನೆ ಮಗುಗೆ ನೀನೇ ತಾನೇ ಐಸ್ ಕ್ರೀಮ್ ಕೊಟ್ಟಿದ್ದು? ಹೌದೇನಮ್ಮ? ಮಗುಗೆ ಟೆಂಪರೇಚರ್ ಜಾಸ್ತಿ ಇದೆ, ಮೆಡಿಸಿನ್ಸ್ ಬರ್ಕೊಡ್ತೀನಿ, ಇವಾಗಲೇ ತಂದ್ಕೊಡಿ. ಜ್ವರ ಏನಾದರೂ ಕಮ್ಮಿ ಆಗಲಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗತ್ತೆ. ಇನ್ಮುಂದೆ ಕೋಲ್ಡ್ ಐಟಮ್ಸ್ ಕೊಡುವಾಗ ಸ್ವಲ್ಪ ಹುಷಾರಾಗಿರಿ. ಆದಷ್ಟು ಬಿಸಿ ಆಹಾರ, ಹಾಲು, ಹಣ್ಣನ್ನು ಕೊಡಿ. ಸ್ವಲ್ಪ ಜ್ವರ ಕಮ್ಮಿ ಆಗೋವರೆಗೂ ಹೊರಗೆಲ್ಲೂ ಕರ್ಕೊಂಡು ಹೋಗಬೇಡಿ. ನಾ ಹೊಡ್ತೇನೆ. ಮೋಹನ್, ಪಾರ್ವತಿ, ನೀನ್ ತುಂಬಾ ಜವಾಬ್ದಾರಿ ಇರೋಳು. ಮಗುನ ಯಾವಾಗ್ಲೂ ಕಾಳಜಿಯಿಂದ ನೋಡ್ಕೊಳ್ಳೋಳು ನೀನು. ಇದು ಯಾಕಮ್ಮ ಹೀಗಾಯ್ತು? ಮಗು ಮೇಲೆ ಪ್ರೀತಿ ಇರಬೇಕು ನಿಜ, ಆದ್ರೆ ಅದೇ ಪ್ರೀತಿ ಅತಿಯಾಗಿ ಮಗು ಆರೋಗ್ಯಕ್ಕೆ ಮಾರಕ ಆಗ್ಬಾರ್ದು ಅಲ್ವಾ? ಇನ್ಮೇಲೆ ಮಗು ಬಗ್ಗೆ ಎಲ್ಲರೂ ಹುಷಾರಾಗಿರ್ಬೇಕು. ಈ ಮಾತು ಇಲ್ಲಿರೋ ಎಲ್ರಿಗೂ ಅನ್ವಯಿಸುತ್ತೆ. ನನ್ನನ್ನು ಹೌದಾ ಕಂದ? ಬಾರು, ಸಡನ್ ಆಗಿ ಏನಕ್ಕೆ ಜ್ವರ ಬಂತು? ಅದು ರಾತ್ರಿ ಮಗುಗೆ ಐಸ್ ಕ್ರೀಮ್ ಕೊಟ್ಟಿದ್ದೆ, ಅದಕ್ಕೆ. ಏನ್ ಪಾರು ನೀನು? ಮಗುಗೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅಂತ ನಿನಗೆ ಗೊತ್ತಾಗಲ್ವಾ? ಮೊದಲೇ ಚಳಿಗಾಲ, ಇಂಥ ಟೈಮಲ್ಲಿ ರಾತ್ರಿ ಯಾರಾದ್ರೂ ಐಸ್ ಕ್ರೀಮ್ ಕೊಡ್ತಾರಾ? ನೋಡು ಅದರಿಂದ ಮಗುಗೆ ಎಷ್ಟು ಎಫೆಕ್ಟ್ ಆಗಿದೆ ಅಂತ. ಪ್ಲೀಸ್ ಸಾರಟ್ಟಿ, ಪಾರು ಬೈಬೇಡ. ನಾನೇ ಐಸ್ ಕ್ರೀಮ್ ಬೇಕು ಅಂತ ತೆಗೆಸ್ಕೊಂಡಿದ್ದು. ಇದರಲ್ಲಿ ಪಾರುದು ಏನು ತಪ್ಪಿಲ್ಲ ಸಾರಟ್ಟಿ, ಪ್ಲೀಸ್ ಬೈಬೇಡ.
ಪುಟ್ಟಿ, ಇದನ್ನ ನಿಮ್ ರತ್ನವೇಣಿ ಅಜ್ಜಿ ಪಾರು ಬೈಯುವಾಗ್ಲೇ ಹೇಳ್ಬೋದಿತ್ತಲ್ವಾ? ಚಿಕ್ಕಮ್ಮ, ರತ್ನವೇಣಿಯವರು ಪಾರುಗ್ ಬೈದ್ರಾ? ಇಲ್ಲ ಯಜಮಾನ್ರೆ, ನನ್ನ ಮಗುಗೆ ಐಸ್ ಕ್ರೀಮ್ ಕೊಟ್ಬಿಟ್ಟೆ ಅಂತ ಬೇಜಾರು ಮಾಡ್ಕೊಂಡು 2 ಮಾತು ಹೇಳಿದ್ರು ಅಷ್ಟೇ. ಹೇ ಪಾರು, ಚಿಕ್ಕತ್ತೆ, ಈಗ ನಮ್ಮ ಪುಟಾಣಿ ಹುಷಾರಾಗಬೇಕು ಅನ್ನೋದು ನಮಗೆ ಮುಖ್ಯನೇ ಹೊರತು ಯಾರೋ ಏನೋ ಅಂದ್ರು ಅನ್ನೋದ್ರ ಬಗ್ಗೆ ಮಾತಾಡೋದು ಮುಖ್ಯ ಅಲ್ಲ. ನೋಡಿ, ದಯವಿಟ್ಟು ಇವಾಗ ಅದ್ರ ಬಗ್ಗೆ ಮಾತಾಡ್ಬೇಡಿ ಚಿಕ್ಕತ್ತೆ. ಸಾರಥಿ, ಇವಾಗ ನಮ್ಮ ಸ್ಕೂಲಲ್ಲಿ ಅಪ್ಪನ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಅದು ಆಗ್ಲಿಲ್ಲ. ಅಪ್ಪನ ಬಗ್ಗೆ ನೀವೆಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರಿ ಅಲ್ಲ. ಯೋಚನೆ ಮಾಡ್ಬೇಡ ಕಂದ. ನೀನು ಸ್ಕೂಲಲ್ಲಿ ಏನು ಹೇಳಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಮನೆಯವ್ರ ಮುಂದೆ ನೀನು ಹೇಳು. ನಾವೆಲ್ಲರೂ ಕೇಳಿ ಖುಷಿ ಪಡ್ತೀವಿ, ಸರಿನಾ? ನಿಜವಾಗ್ಲೂ? ನಿಜವಾಗ್ಲು. ನೋಡು ಪುಟ್ಟಿ, ನೀನ್ ಅಪ್ಪನ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೀನ್ ಬೇಗ ಹುಷಾರಾಗ್ಬೇಕು, ಆಯ್ತಾ? ಹುಷಾರಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂದ್ರೆ, ಪಾರು ಏನನ್ನ ತಿನ್ಬೇಡ ಅಂತಾಳೋ ಅದನ್ನ ತಿನ್ಬಾರ್ದು, ಪಾರು ಏನ್ ತಿನ್ನು ಅಂತಾಳೋ ಅದನ್ನ ಮಾತ್ರ ತಿನ್ಬೇಕು. ಈಗ ಸಿರಪ್ ಕುಡ್ದು ನೀನ್ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಸಂಜೆ ಅಷ್ಟೊತ್ತಿಗೆ ಹುಷಾರಾಗ್ತೀಯಾ? ನಾನ್ ಮನೇಲಿ ಅಷ್ಟೊತ್ತಿಗೆ ಎಲ್ರಿಗೂ ಹೇಳಿರ್ತೀನಿ, ನೀನ್ ಅಪ್ಪನ ಬಗ್ಗೆ ಆರಾಮಾಗಿ ಮಾತಾಡ್ಬೋದು. ಹಾಗಾದ್ರೆ ನೀನೀಗ ಸಿರಪ್ ಕುಡಿತೀಯಾ? ಸಾರಥಿ ಕುಡಿಸಿದ್ದೆ ಕುಡಿತೀನಿ. ಸರಿ ಕಂದ, ನಾನೇ ಕುಡಿಸ್ತೀನಿ. ಇವಾಗ ಜಾಣ ಮರಿ ತರ ಈ ಸಿರಪ್ ಕುಡಿಬೇಕು, ಜ್ವರ ಬೇಗ ಕಮ್ಮಿ ಆಗುತ್ತೆ, ಸರಿನಾ? ಆ ಮಾಡು. ಒಂದು ನಿಮಿಷ. ಪುಟಾಣಿ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಆ ಕಡೆ ತಿರುಗು, ಆ ದಿನ ನೋಡು, ಸಾರಥಿ ಅಂತ ಕರಿ. ಸಾರಥಿ. ಗುಡ್ ಗರ್ಲ್. ಹೋಗಿ ಊಟ ಮಾಡಿ ಚೆನ್ನಾಗಿ ತಾಚಿ ಮಾಡು. ಗುಡ್ ನೈಟ್. ನನ್ನ ಹತ್ರ ನಿನಗೆ ಖುಷಿನ ತಾನೆ? ಯಾಕೆ ನನ್ನನ್ನು ಹೀಗೆ ಗೋಳು ಹೊಯ್ಕೊಳ್ತಾ ಇದೆಯಾ ಕಂದ? ನಿಮ್ಮ ಮಮ್ಮಿ ಖುಷಿಯಾಗಿರೋದು ನಿನಗೆ ಇಷ್ಟ ಅಲ್ವಾ? ಇಷ್ಟನೇ. ಮತ್ ಯಾಕೆ ನಾನು ಮಾಡಬೇಡ ಅನ್ನೋದನ್ನೇ ಮಾಡ್ತಾ ಇದೆಯಾ? ನೋಡು, ಇನ್ ಮುಂದೆ ನನ್ನನ್ನ ಡ್ಯಾಡಿನ ಬಿಟ್ಟು ಇನ್ಯಾರನ್ನು ಅಪ್ಪ ಅಮ್ಮ ಅಂತ ಕರಿಬಾರ್ದು, ಸರಿನಾ? ಸರಿ. ಈಗ ಬುದ್ಧಿ ಹೇಳಿ ಏನು ಪ್ರಯೋಜನ? ಇಷ್ಟು ದಿನ ನಾನು ನಿನಗೆ ಎಷ್ಟು ಹೇಳಿದ್ರು ನಿನ್ನ ತಲೆಗೆ ಹಾಕೊಳ್ತಾ ಇರಲಿಲ್ಲ. ಅದಕ್ಕೆ ಈಗ ತಲೆ ಕೆಡಿಸ್ಕೊಳ್ಳೋ ಥರ ಆಗಿರೋದು.
ಮಗು ಮುಂದೆ ನೀನ್ ಹೀಗೆ ಮುಖಾನ ಸಪ್ಪಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪಾಪ ಅದಕ್ಕೆ ಏನ್ ಅನ್ಸಲ್ಲ. ಸರಿ, ಮಗುಗೆ ಸಿರಪ್ ಕುಡ್ಸು. ಪುಟಾಣಿ, ನೀನು ನಾಳೆನೂ ಸ್ಕೂಲಿಗೆ ಹೋಗೋದು ಬೇಡ. ನಿಮ್ಮ ಮ್ಯಾಮಿಗೆ ಫೋನ್ ಮಾಡಿ ನಾನೇ ಹೇಳ್ತೀನಿ, ಸರಿನಾ? ಅಜ್ಜಿ ನನ್ನ ಬ್ಯಾಗ್ ಕೊಡಿ. ಸರಿ ಪುಟ್ಟ. ತಗೋಕಂದ. ಏನಿದು? ನಂದು ಪ್ರೋಗ್ರೆಸ್ ಕಾರ್ಡ್ ನೋಡು. ಪುಟಾಣಿ, ನನಗೆ ಇವಾಗ ಮೂಡಿಲ್ಲ, ನಾನು ನಾಳೆ ನೋಡ್ತೀನಿ. ಎತ್ತಿಡು. ಸೈನ್ ಆಟೋ ಹಾಕು. ಹೇಳದ್ನಲ್ಲ ನಾಳೆ ನೋಡ್ತೀನಿ ಅಂತ, ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ಅದು ಎತ್ತಿಡು. ಅಲ್ಲಮ್ಮ ಜನನಿ, ನೀ ಸುಮ್ಮನೆ ಚಿಕ್ಕಮ್ಮ, ಟೈಮ್ ಆಯ್ತು, ಮಲ್ಕೋ. ಹೇಳು ಪ್ರೀತು. ಈಗ ರೆಡಿ ಆಗ್ತಾ ಇದ್ದೀನಿ. ಹುಷಾರಾಗಿದ್ದಾಳು ಅವಳು, ಪರವಾಗಿಲ್ಲ ಈಗ. ಏನು ಬೆಳಗ್ಗೆನೆ ಫೋನ್ ಮಾಡಿಬಿಟ್ಟಿದ್ಯಾ? ಅತ್ತೆ ಹೇಳಿದ್ರಾ? ಬರೋದಕ್ಕಾಗಲ್ವಾ? ಯಾಕೆ? ಏನ್ ಪ್ರೀತು ಬಿಸಿ ಬಿಸಿ ಅನ್ಕೊಂಡು? ಆಯ್ತು ಬಿಡು, ನಿನಗೆ ಯಾವಾಗಲೂ ನಿನ್ನ ಕೆಲಸನೇ ಮುಖ್ಯ, ನಮಗೆ ಯಾರಿಗೂ ಕೆಲಸನೇ ಇಲ್ಲ. ನಿನಗೆ ಬರೀ ಬಿಸ್ನೆಸ್ ಇಂಪಾರ್ಟೆಂಟ್ ಅಂತ ನನಗೆ ಅರ್ಥ ಆಯ್ತು. ಆಯ್ತು ಬಿಡು, ನಿನಗೆ ಯಾವಾಗ ಬರಬೇಕು ಅನ್ಸುತ್ತೋ ಅವಾಗಲೇ ಬಾ. ಮಮ್ಮಿ, ಏನು? ನಾನು ಸ್ಕೂಲ್ಗೆ ಹೋಗ್ತೀನಿ, ಪ್ರೋಗ್ರೆಸ್ ಕಾರ್ಡ್ಗೆ ಸೈನ್ ಮಾಡ್ತೀಯಾ? ಯಾವಾಗ್ಲೂ ನಿಂದೊಂದು ಗೋಳು. ಇದಕ್ಕೆ ಸೈನ್ ಮಾಡ್ಲಿಲ್ಲ ಅಂದ್ರೆ ಪ್ರಪಂಚ ಮುಳುಗೋಗುತ್ತಾ? ನಾನಿಲ್ವಾ? ನೋಡು, ನಿಂಗೆ ಜ್ವರ ಇನ್ನೂ ಕಮ್ಮಿ ಆಗಿಲ್ಲ ಅಲ್ವಾ? ಇವತ್ತು ಒಂದಿನ ನಿನ್ ಸ್ಕೂಲಿಗೆ ಹೋಗೋದು ಬೇಡ, ನಾಳೆ ಹೋಗುವಂತೆ. ನಂಗೆ ಜ್ವರ ಇಲ್ಲ, ಸ್ಕೂಲಿಗೆ ಹೋಗ್ತೀನಿ. ಮನೇಲಿ ಯಾರು ನನ್ನ ಮಾತು ಕೇಳೋದೇ ಇಲ್ಲ. ಪಾರ್ವತಿ ಬಗ್ಗೆ ಹೇಳೋಣ ಅಂದ್ರೆ ಈ ಜರ್ನಿ ನನ್ನ ಫೋನೇ ತೆಗಿತಾ ಇಲ್ವಲ್ಲ. ವಾಪಸ್ ಮಾಡ್ಲಿ ಹೇಳ್ತೀನಿ. ಆ ಪಾರ್ವತಿದು ಬರ್ತಾ ಬರ್ತಾ ಅತಿ ಆಗ್ತಿದೆ. ಅಲ್ಲ, ನನ್ನ ಮೊಮ್ಮಗುನ ಆ ಪಾರ್ವತಿ ಏನ್ ಅಂದ್ಕೊಂಡ್ಬಿಟ್ಟಿದ್ದಾಳೆ? ಮಗುನ ಅವಳ ಕೈ ಕೊಟ್ಟಿದ ತಕ್ಷಣ ಆ ಮಗುಗೆ ತಾನೇ ಹೆತ್ತ ತಾಯಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೋ ಏನೋ. ನನ್ನ ಮಗಳು ಮಾಡ್ಬೇಕಾಗಿರೋ ಸೈನ್ನ ಆ ಪಾರ್ವತಿ ಮಾಡೋದು ಅಂದ್ರೆ ಈಗ ನನಗೆ ಬರ್ತಿರೋ ಕೋಪಕ್ಕೆ ಅವಳನ್ನ ಇಲ್ಲ, ಮೊನ್ನೆ ಆ ಸರದ್ ವಿಷಯದಲ್ಲಿ ಅವಳು ನನ್ನ ಜೊತೆ ನಡ್ಕೊಂಡಿರೋ ರೀತಿಗೆ ನಾನು ಅವಳ ಜೊತೆ ನೇರವಾಗಿ ಜಗಳ ಮಾಡಬಾರ್ದು. ಜನನಿ ಮೂಲಕನೇ ಅವಳನ್ನ ತಡಿಬೇಕು. ಇಲ್ಲ ಅಂದ್ರೆ ನಾನು ಹೋಗಿ ಆ ಪಾರ್ವತಿಗೆ ಬೈಯೋದು, ಅದು ಆ ದಾಮಿನಿಗೆ ಗೊತ್ತಾದ್ರೆ ಅವಳು ಬಂದು ನನ್ನ ಮೇಲೆ ಕೂಗಾಡೋದು. ಇದೆಲ್ಲ ಆಗಬಾರ್ದು ಅಂದ್ರೆ ನಾನೇ ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡಬೇಕು. ಯಾಕೋ ಪುಟ್ಟಣ್ಣಿ ಬೇಜಾರಲ್ಲಿದ್ದೀಯಾ? ಸ್ಕೂಲಲ್ಲಿ ಟೀಚರ್ ಏನಾದ್ರು ಅಂದ್ರ? ಹಾಗೇನಾದ್ರು ಅಂದಿದ್ರೆ ಹೇಳು, ನಮ್ಮ ಪಾರುಗೆ ಹೇಳೋಣ, ಗ್ರಾಚಾರ ಬಿಡಿಸ್ತಾಳೆ. ಇಲ್ಲ. ಮತ್ತೆ ನಂಗೆ ಬೋರ್ ಆಗ್ತಿದೆ ಅಂಬರಿ ತಾತ. ಯಾಕೋ ಬೇಜಾರು? ಮಮ್ಮಿ ಯಾವಾಗ ನೋಡಿದ್ರು ಅದ್ರಲ್ಲಿ ತಿನ್ಬೇಡ, ಇದ್ರಲ್ಲಿ ತಿನ್ಬೇಡ, ಸ್ಪೂನಲ್ಲಿ ತಿನ್ನು ಅಂತ ಅಂತಿರ್ತಾಳೆ. ಆದ್ರೆ ಪಾರು ಆಲಾದ್ಯನ ಚೆನ್ನಾಗಿ ನೋಡ್ಕೋಬೇಕು, ಹಂಚಿ ತಿನ್ಬೇಕು ಅಂತಾಳೆ. ದಿನ ಡಬ್ಬಿಗೆ ಜಾಸ್ತಿ ಊಟ
ಕೊಡ್ತಾಳೆ, ಉಳಿಸಿದ್ದೆ ಬೈತಾಳೆ. ನನ್ನ ಫ್ರೆಂಡ್ಸ್ ಎಲ್ಲ ಪಾನಿಪುರಿ ತಿಂತಾರೆ, ನನ್ಗೂ ತಿನ್ಬೇಕು ಅಂತ ಅನಿಸ್ತುತ್ತೆ. ಅದೇನ್ ಮಾಡ್ಲಿ, ನಂಗೆ ಯಾರು ಕೊಡ್ಸೋದಿಲ್ಲ. ಅಯ್ಯೋ ಪುಟಾಣಿ, ಮೊನ್ನೆ ಸಾರಥಿ ಜೊತೆ ಹೋಗಿದ್ದಾಗ ತಿನ್ಕೊಂಬರೋದಲ್ವಾ? ಅಲ್ಲಿ ಅದು ಇದು ತಿಂದು ಹೊಟ್ಟೆ ತುಂಬಿತು ತಾತ, ಅದಕ್ಕೆ ತಿಂದಿಲ್ಲ. ಹೌದಾ? ಹಾಗಾದ್ರೆ ನಿನ್ಗೀಗ ಪಾನಿಪುರಿ ತಿನ್ಲೇಬೇಕು ಅಂತ ನಿಜವಾಗ್ಲೂ ಆಸೆ ಆಗ್ತಿದೀಯಾ? ತಾತ. ಓಕೆ, ನಾನೀಗ ನಿನ್ಗೆ ಪಾನಿಪುರಿ ತಿನ್ನಕ್ ಕರ್ಕೊಂಡು ಹೋಗ್ತೀನಿ. ಆದ್ರೆ ಒಂದು ಕಂಡೀಷನ್, ನೀನು ಮನೇಲಿ ಯಾರಿಗೂ ಹೇಳ್ಬಾರ್ದು, ಓಕೆನಾ? ಓಕೆ ಡನ್. ಓನರೇ, ಅದೇ ಆದಿ ಸರ್, ಏನ್ ಸರ್ ಇದು ನಿಮ್ಮ ಅವತಾರ? ಓಹ್ ಸಾರಿ, ಅಡಿಗೆ ಮಾಡೋ ಖುಷಿಲಿ ಹಾಗೆ ಬಂದ್ಬಿಟ್ಟೆ. ಸರ್, ನೀವು ಅಡ್ಗೆ ಮಾಡ್ತೀರಾ? ಇವತ್ತು ನನ್ನ ಮಗಳು ಅಂದ್ರೆ ನನ್ನ ತಮ್ಮನ ಮಗಳು ಕ್ಲಾಸ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಅವಳಿಗೋಸ್ಕರ ಅಂತ ಶಾವಿಗೆ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ನೋಡಿದ್ರೆ ದ್ರಾಕ್ಷಿ ಗೋಡಂಬಿ ಕಮ್ಮಿ ಇತ್ತು, ತಗೊಂಡೋಗೋಣ ಅಂತ ಬಂದೆ. ನೀವೆಷ್ಟು ಶ್ರೀಮಂತರು ಸರ್, ಕೈಗೊಬ್ರು ಕಾಲ್ಗೊಬ್ರು ಆಳುಗಳಿದ್ದಾರೆ. ಇಷ್ಟು ಶ್ರೀಮಂತರಾದ್ರು ಇಷ್ಟೊಂದು ಸಿಂಪಲ್ ಆಗಿದ್ದೀರಲ್ಲ, ನಿಮ್ಮನ್ನ ನೋಡಿ ನಾವು ಕಲಿಬೇಕು ಸರ್. ಮೋಹನ್ ಅವರೇ, ನಾವೆಷ್ಟು ದುಡಿತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಹೇಗಿರ್ತೀವಿ ಅನ್ನೋದು ಮುಖ್ಯ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಆದ್ರೆ ಕೊನೆ ತನಕ ಉಳಿಯೋದು ನಮ್ಮ ವ್ಯಕ್ತಿತ್ವ ಮಾತ್ರ. ದುಡ್ಡನ್ನ ನಾವು ಕಾಪಾಡ್ಕೋಬಹುದು, ಆದ್ರೆ ವ್ಯಕ್ತಿತ್ವನ ಕಾಪಾಡ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್. ನಿಜವಾಗ್ಲೂ ಒಳ್ಳೆ ಮಾತು ಹೇಳಿದ್ರಿ ಸರ್. ದ್ರಾಕ್ಷಿ ಗೋಡಂಬಿ ಕೊಡ್ತೀರಾ? ಎಷ್ಟು ಕೊಡ್ಲಿ ಸರ್? ಕಾಲ್ ಕೆಜಿನ? ಕಾಲ್ ಕೆಜಿ ಎಲ್ಲ ಎಲ್ಲಿ ಸಾಕಾಗುತ್ತೆ, ಒಂದೊಂದು ಕೆಜಿ ಕೊಡಿ. ಎಷ್ಟಾಯ್ತು? 1,100 ರೂಪಾಯಿ. ಆಗಿದೆ. ಓಕೆ, ಥ್ಯಾಂಕ್ ಯು. ಬಾಯ್. ಅತ್ಯಮ್ಮ, ಬಾಮ್ಮ ಪಾರ್ವತಿ. ಒಂದು ನಿಮಿಷ, ಮತ್ತೆ ಮಾಡ್ತೀನಿ. ಏನಪ್ಪ ಅದೇ ನೀನು ಹೊಸ ವೇಷ? ಅಮ್ಮ, ಇವತ್ತು ನಿಮ್ಮ ಮಗ ಶೆಫ್ ಆಗಿದ್ದಾನೆ. ಹೌದಾ? ವಂಡರ್ಫುಲ್. ಯಾಕೆ ಅಂತ ಕೇಳ್ಬೋದಾ? ನೀನ್ ಕೇಳದೆ ಇದ್ರು ನಿನ್ ಮಗ ಹೇಳ್ತಾನೆ. ನನ್ ಮಗ ಮಾತ್ರನಾ? ಇಲ್ಲ, ನಮ್ಮಿಬ್ರು ಮಗ ಹೇಳ್ತಾನೆ. ಅದ್ ಸರಿ, ಏನಿದು ಈ ಗೆಟಪಲ್ಲಿ ಬಂದಿದ್ಯಾ? ಪಾಯಸ ಬೇರೆ ತಂದಿದ್ಯಾ? ಏನಿವತ್ತು ಯಾರ್ದಾದ್ರು ಬರ್ತ್ಡೇ ಇದೆಯಾ? ಆ ಥರ ಎಲ್ಲ ಏನಿಲ್ಲಪ್ಪ, ನಮ್ಮ ಪುಟಾಣಿ ಕ್ಲಾಸ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ, ಅದಕ್ಕೆ ಪಾರು ಹತ್ರ ಹೇಳಿಸ್ಕೊಂಡು ಪಾಯಸ ಮಾಡಿದ್ದೀನಿ. ಓ ಹೌದಾ? ಹೌದಾ? ವಂಡರ್ಫುಲ್. ಅಲ್ಲ, ಮಗು ಮನೆಗೆ ಬರ್ತಿದ್ದ ಹಾಗೆ ಮೊದಲು ಮಗುಗ್ ತಿನ್ಸೋದ್ ಬಿಟ್ಟು ಇಲ್ಲಿಗೆ ನಮ್ಮ ಹತ್ರ ತಗೊಂಡ್ ಬಂದಿದ್ದೀರಾ? ದೇವಸ್ಥಾನದಲ್ಲಿ ಯಾರೇ ಪ್ರಸಾದ ಮಾಡಿದ್ರು ಮೊದಲು ನೈವೇದ್ಯಕ್ಕಿಡೋದು ದೇವರಿಗೆ ಅಲ್ವಾ ಅಮ್ಮ? ಅದೆಲ್ಲ ನೆನಪಾಯ್ತು, ಅದಕ್ಕೆ ಊಟಾಣಿಗಿಂತ ಮೊದಲು ನಿಮಗೆ ಕೊಡೋಣ ಅಂತ ತಗೊಂಬಂದೆ. ವಯಸ್ಸಾದ ಅಪ್ಪ ಅಮ್ಮನಿಗೆ ನಿಮ್ಮಂಥ ಮಗ ಸೊಸೆ ಇದ್ಬಿಟ್ರೆ ಜೀವನ ಸಾರ್ಥಕ. ಅಮ್ಮ, ಆ
ಪಾಯಸ ತಗೊಳ್ಳಿ. ಥ್ಯಾಂಕ್ ಯು. ಬೇಜಾರು ಮಾಡ್ಕೋಬೇಡಪ್ಪ ಆದಿ. ಪಾಯಸ ಯಾಕೋ ಚೆನ್ನಾಗಿಲ್ಲ. ನಿಮ್ಗೇನನ್ಸುತ್ತೆ ರಘು? ಹೌದು ಅಖಿಲ, ಟೇಸ್ಟ್ ಯಾಕೋ ಒಂಥರ ಇದೆ. ಹಾಗಂತ ಈ ಮನೆಯಲ್ಲಿ ನಮಗೆ ನಿಮ್ಮೇಲಿರೋ ಗೌರವ ಎಳ್ಳಷ್ಟು ಕಮ್ಮಿ ಆಗಿಲ್ಲ, ಆಗೋದು ಇಲ್ಲ ಅತ್ಯಮ್ಮ. ನಿಮ್ಗೆ ಏನೇ ಬೇಕಿದ್ರು ಮಧ್ಯರಾತ್ರಿ ಆದ್ರೂ ಸರಿ ಅತ್ಯಮ್ಮ, ನನಗೆ ಹೇಳಿ. ನಾನಿರೋದೇ ನಿಮ್ಗೆ, ಈ ಮನೆಗೆ ಸೇವೆ ಮಾಡೋದಕ್ಕೆ. ಆಗ್ಲಮ್ಮ, ಖಂಡಿತ ಹೇಳ್ತೀನಿ. ಆದ್ರೆ ಸೇವೆ ಮಾಡೋದಷ್ಟೇ ಜೀವನ ಅಲ್ಲ. ಮುಂದೆ ಕಾಲಕ್ರಮೇಣ ನಿನಗೆ ಯಾವುದಾದ್ರೂ ಒಂದು ಅಧಿಕಾರ, ಒಂದು ಸ್ಥಾನದ ಜವಾಬ್ದಾರಿ ಸಿಕ್ಕಾಗ ಅದನ್ನ ನಿಭಾಯಿಸೋ ಸಾಮರ್ಥ್ಯನೂ ಇರಬೇಕು. ಸರಿಮ್ಮ, ನಾವು ಹೊರಡ್ತೀವಿ. ಪುಟಾಣಿ ಬಂದ್ಮೇಲೆ ನಮ್ಮ ಹತ್ರ ಕಳಿಸ್ಕೊಡಿ. ಹಾ ಸರಿ. ಅಲ್ಲ ಅಖಿಲ, ಪಾರ್ವತಿ ಹತ್ರ ಅಧಿಕಾರದ ಬಗ್ಗೆ ಏನೋ ಮಾತಾಡಿದೆಯಲ್ಲ, ಯಾಕೆ? ಕಾಲ ಸದಾ ಒಂದೇ ಥರ ಇರಲ್ಲ, ಬದಲಾಗ್ತಾನೆ ಇರುತ್ತೆ ರಘು. ಈಗ ನಮ್ಮ ಜನನಿನೇ ನೋಡಿ, ಸದಾ ಕಾಲ ಮನೇಲೇ ಇದ್ದೋಳು ಈಗ ಆಫೀಸಿಗೆ ಹೋಗ್ತಾ ಇಲ್ವಾ? ನಮ್ಮ ಕಂಪನಿ ಇನ್ಚಾರ್ಜ್ ಆಗಿಲ್ವಾ ಅವಳು? ನಮ್ಮೆಲ್ಲರ ಸೇವೆ ಮಾಡಿಕೊಂಡು ಮನೇಲೇ ಇರೋ ಪಾರ್ವತಿ ಮುಂದೊಂದು ದಿನ ಅರಸನ ಕೋಟೆನ ಆಳೋ ಸಮಯ ಬಂದ್ರೂ ಬರಬಹುದಲ್ವಾ? ಹೌದು, ನಿನ್ ಮಾತು ನಿಜಾನೇ. ತಿನ್ನಿ ರಘು. ದ್ರಾಕ್ಷಿನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಹಾಕಿದ್ದಾನೆ. ಪುಟಾಣಿಗೆ ತುಂಬಾ ಇಷ್ಟ ಆಗುತ್ತೆ. ಅಪ್ಪ, ನೀನಾದ್ರೂ ಪಾಯಸ ತಿನ್ನಪ್ಪ. ಬೇಡಮ್ಮ. ಯಾಕಪ್ಪ? ಊಟ ಆದ್ಮೇಲೆ ತಿಂತೀಯಾ? ಇಲ್ಲಮ್ಮ, ಯಾಕೋ ಪಾಯಸ ತಿನ್ನೋ ಮನಸ್ಸಿಲ್ಲ. ಯಾಕೆ ಸಾರ್ತಿ? ನಮ್ಮ ಪುಟಾಣಿ ತಿಂದಿಲ್ಲ ಅಂತ ನೀವು ತಿಂತಾ ಇಲ್ವಾ? ಇಲ್ಲ ದೊಡ್ಡ ಯಜಮಾನ್ರೆ, ನೀವು ಅಷ್ಟು ಪ್ರೀತಿಯಿಂದ ಮಾಡಿದ ಪಾಯಸನ ಮಗು ತಿಂದೇ ಇರೋದಕ್ಕೆ ನಾನೇ ಕಾರಣ ದೊಡ್ಡ ಯಜಮಾನ್ರೆ. ನೀವು ಕಾರಣನಾ? ಏನ್ ಹೇಳ್ತಾ ಇದ್ದೀರಾ ಸಾರ್ತಿ? ಹೌದು, ಮಗು ಸ್ಕೂಲಿಂದ ಬರುವಾಗ ಮೊದಲನೇ ಸಲ ಏನಾದರೂ ತಿನ್ನಬೇಕು ಅಂತ ಬಾಯ್ಬಿಟ್ಟು ಕೇಳ್ತು ನನ್ನ. ನನಗೂ ಇಲ್ಲ ಅನ್ನೋಕ್ಕಾಗಲಿಲ್ಲ. ಕರ್ಕೊಂಡೋಗಿ ಪಾನಿಪುರಿ ಕೊಡಿಸ್ದೆ. ಹೊಟ್ಟೆ ತುಂಬ ತಿಂದು ಖುಷಿ ಪಡ್ತು. ಒಳ್ಳೆ ಕೆಲಸನೇ ಮಾಡಿದಿರ ಸಾರ್ತಿ. ನೀವು ಬೇಜಾರು ಮಾಡ್ಕೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ. ಪಾಪ ನಾನು ಪಾಯಸ ಮಾಡಿರೋ ವಿಷಯ ನಿಮ್ಗೆ ಹೇಗೆ ಗೊತ್ತಾಗೋಕ್ಕೆ ಸಾಧ್ಯ ಹೇಳಿ? ಇವಾಗ ಪಾಯಸ ತಿಂದು ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿ. ನೀವಿಬ್ರು ತಿಂದಿಲ್ಲ ಅಲ್ವಾ? ಮಗು ತಿಂದೆ ನಾವೇಗೆ ತಿನ್ನೋದಕ್ಕಾಗತ್ತೆ ಹೇಳಿ? ಮತ್ತೆ ನೀವೇ ತಿಂದೆ ನಾನು ಹೇಗೆ ತಿನ್ನಲಿ? ನಾನ್ ಪಾಯಸ ತಿಂತೀನಿ. ಬಂಗಾರಿ, ನೀನ್ ಪಾಯಸ ತಿಂತೀಯಾ? ಹಾಕೊಡ್ಲಾ?
ಯಾಕೋ ತುಂಬಾ ಹೊಟ್ಟೆ ಹಸಿಟ್ಟಿದೆ. ಹಸಿವಾಗ್ತಿದೀಯಾ? ಅಲ್ಲ ಬಂಗಾರಿ, ಹೊರಗಡೆ ಹೊಟ್ಟೆ ತುಂಬ ಪಾನಿಪೂರಿ ತಿಂದಿಯಲ್ಲ, ಆಗ್ಲೇ ಹಸಿವಾಗ್ತಿದೀಯಾ? ಅಯ್ಯೋ ಅಂಬರಿ ತಾತ, ಏನ್ ತಾತ ನೀವು ಅಲ್ಲಿ ತಿಂಡಿನ ಯಾರಿಗೂ ಹೇಳ್ಬೇಡ ಅಂದ್ರೆ ಈಗ ನೀವೇ ಹೇಳ್ಬಿಟ್ರಲ್ಲ. ಈಗ ನಮ್ದು ಸೀಕ್ರೆಟ್ ಎಲ್ಲ ಓಪನ್ ಆಯ್ತು. ತಾತ, ನಿಮ್ಗೆ ಯಾವ ಸೀಕ್ರೆಟ್ ಮೇಂಟೈನ್ ಮಾಡಕ್ ಬರಲ್ಲ. ಅರ್ಸನ್ ಕೋಟೆಲ್ ಬೆಳೀತಾ ಇರೋದು ನನ್ನ ಹೊಟ್ಟೆಲ್ ಹುಟ್ಟಿರೋ ಮಗು ಅಂತ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡು. ಓಹೋ, ದೆವ್ವಗಳೆಲ್ಲ ಓಡಾಡೋ ಟೈಮಲ್ಲ. ದಾಮಿನಿ, ಅಯ್ಯೋ ಹಾಗಲ್ಲ ರತ್ನವೇಣಿಯವರೇ, ಅಷ್ಟೊತ್ತಲ್ಲಿ ಯಾರಾದ್ರೂ ಮಲಗ್ತಾರಾ ಅಂತ ಕೇಳ್ದೆ. ಅಷ್ಟೊತ್ತಲ್ಲೆಲ್ಲ ಮಲಗಿದ್ರೆ ಆರೋಗ್ಯ ಹಾಳಾಗುತ್ತಲ್ವಾ, ಅದಕ್ಕೆ. ಆಯ್ತಾಯ್ತು, ಬೇಗನೆ ಮಲ್ಕೋತೀನಿ. ಒಳ್ಳೇದು. ಜನನಿ, ಅದೇನೋ ಟೆಂಡರ್ ಬಗ್ಗೆ ಮಾತುಕತೆ ಆಯ್ತು ಅಂತ ಹೇಳ್ತಿದ್ಯಲ್ಲ, ಏನಾಯ್ತಮ್ಮ? ಹಾ ಚಿಕ್ಕಮ್ಮವ, ಗೌರ್ಮೆಂಟ್ ಪ್ರಾಜೆಕ್ಟ್ ಒಂದು ಸಿಕ್ಕಿದೆ. ಬಡ ಮಕ್ಕಳಿಗೆ ಯೂನಿಫಾರ್ಮ್ ಹೊಲ್ಸೋ ಪ್ರಾಜೆಕ್ಟ್ ಅದು. ಸದ್ಯಕ್ಕೆ ಅದ್ರ ವರ್ಕೆ ನಡೀತಾ ಇದೆ. ಹೌದಾ? ಚಿಕ್ಕಮ್ಮವ, ನಿಮಗೆ ಲಯನ್ ಪಶುಪತಿ ಅನ್ನೋ ಬಿಸ್ನೆಸ್ ಮ್ಯಾನ್ ಬಗ್ಗೆ ಗೊತ್ತಾ? ಹೂನಮ್ಮ, ಗೊತ್ತಿದೆ. ಆದ್ರೆ ಅವನು ಸ್ವಲ್ಪ ರೌಡಿ ಎಲಿಮೆಂಟು. ನನಗೂ ಹಾಗೆ ಅನಿಸ್ತಿದೆ ಚಿಕ್ಕಮ್ಮವ. ಈ ಹಿಂದೆ ಅತ್ತೆ ಮಾಡ್ತಿದ್ದ ಹಾಗೆ ಮಕ್ಕಳಿಗೆ ಸಹಾಯ ಆಗಲಿ, ಹಾಗೆ ಗೌರ್ಮೆಂಟಿಗೆ ಅನುಕೂಲ ಆಗಲಿ ಅಂತ ಕಮ್ಮಿ ಅಮೌಂಟ್ ಬಿಡ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದರೆ ಈ ವಿಷಯ ಆ ವ್ಯಕ್ತಿಗೆ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ. ನನಗೆ ಫೋನ್ ಮಾಡಿ ಪ್ರತಿ ವರ್ಷನೂ ಆ ಟೆಂಡರ್ ನನಗೆ ಸಿಗ್ತಾ ಇತ್ತು. ಇಷ್ಟು ಕಮ್ಮಿ ಕೋಟ್ ಮಾಡಿ ನನ್ನ ಜೊತೆ ದ್ವೇಷ ಕಟ್ಕೋಬೇಡಿ, ಇದನ್ನ ಫೇಸ್ ಮಾಡೋ ಕೆಪಾಸಿಟಿ ನಿನಗಿಲ್ಲ, ಈ ಪ್ರಾಜೆಕ್ಟ್ ಇಂದ ಬ್ಯಾಕ್ಔಟ್ ಆಗು ಅಂತ ಫೋನ್ ಮೇಲೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾನೆ. ಅಲ್ಲ ಜನನಿ, ಈ ವಿಷಯನ ಅತ್ತೆಮ್ಮಂಗೋ ಇಲ್ಲ ಚಿಕ್ಕಮ್ಮಂಗೋ ಹೇಳ್ಬೇಕಲ್ವಾ? ಅಲ್ಲದೆ ಯಜಮಾನ್ರ ಹತ್ರ ಇದ್ರ ಬಗ್ಗೆ ಸಲಹೆಗಳನ್ನ ತಗೋಬೋದಾಗಿತ್ತು ತಾನೆ. ಬೇಡ ಅಕ್ಕ, ನನ್ನಿಂದಾಗಿ ಸುಮ್ಮನೆ ಯಾಕೆ ಅವರೆಲ್ರಿಗೂ ತೊಂದರೆ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ನನ್ನನ್ನು ನಂಬಿ ಈ ಬ್ರಾಂಚ್ನ ನನಗೆ ಒಪ್ಪಿಸಿದಾರಲ್ವಾ, ಕಷ್ಟನೋ ಸುಖನೋ ನಾನೇ ಅದನ್ನು ನಿಭಾಯಿಸ್ತೀನಿ. ಅಲ್ಲಮ್ಮ, ಆ ಪಶುಪತಿ ಅನ್ನೋ ವ್ಯಕ್ತಿ ಸರಿ ಇಲ್ಲ. ಯಾವುದಕ್ಕೂ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಲ್ವಾ? ಬೇಡ ಚಿಕ್ಕಮ್ಮವ, ಬಿಸ್ನೆಸ್ ಅಲ್ಲಿ ಇದೆಲ್ಲ ಕಾಮನ್ ಅಲ್ವಾ, ಇದನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ ಬಿಡಿ. ಅಲ್ಲ ಜನನಿ, ಒಳ್ಳೆ ಕೆಲಸ ಮಾಡೋಕೆ ನಿಂಗಿರೋದು ಒಂದೇ ಕೆಲಸ ಅಲ್ಲ ಅಲ್ವಾ, ಬೇರೆ ಕೆಲಸ ಸಿಕ್ಕೇ ಸಿಗುತ್ತೆ. ಚಿಕ್ಕಮ್ಮವ ಹೇಳ್ತಿರೋದನ್ನ ಕೇಳ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ. ನನ್ಗೆ ಯಾಕೋ ಈ ಕೆಲಸನ ನೀನು ಅವ್ರಿಗೆ ಬಿಟ್ಕೊಟ್ಬಿಡೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಅಲ್ಲ ಅಕ್ಕ, ಈಗ ನೀವು ಈ ಮನೆ ಜವಾಬ್ದಾರಿನ ತಗೊಂಡಿದ್ದೀರಲ್ವಾ, ಯಾರಾದ್ರೂ ಬಂದು ಯಾಕೆ ಇಷ್ಟೊಂದು ಕೆಲಸ ಮಾಡ್ತಾ ಇದ್ಯಾ, ಮಾಡ್ಲೇಬೇಡ, ನಿಲ್ಸ್ಬಿಡು ಅಂತ ಹೇಳಿದ್ರೆ ನೀವು ನಿಲ್ಲಿಸ್ತೀರಾ? ಇಲ್ಲ ತಾನೆ. ಇದು ಹಾಗೇನೆ, ಒಂದು ಜವಾಬ್ದಾರಿ ಅಂತ ತಗೊಂಡ್ಮೇಲೆ ಅದನ್ನ ನಿಭಾಯಿಸಿ ತೋರಿಸ್ಬೇಕು. ಇದನ್ನ ನಾನು ಅತ್ತೆಯಿಂದ ಕಲ್ತಿರೋ ಪಾಠ. ಹಾಗಲ್ಲ ಜನನಿ, ಮನೆ ಜವಾಬ್ದಾರಿನೇ ಬೇರೆ, ಆಫೀಸ್ ಜವಾಬ್ದಾರಿನೇ ಬೇರೆ ಅಲ್ವಾ? ನನಗೆ ಯಾಕೋ ನೀನ್ ದುಡುಕ್ತಾ ಇದೀಯ ಅಂತ ಅನ್ನಿಸ್ತಾ ಇದೆ. ನೋಡು, ನೀನ್ ಈ ಕೆಲ್ಸದಿಂದ ಹಿಂದೆ ಸರಿಯೋದೇ ಒಳ್ಳೇದು ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಅಂದ್ರೆ ಏನಕ್ಕ ನಿಮ್ಮ ಮಾತಿನ ಅರ್ಥ? ನಾನ್ ಮಾಡೋ ಆಫೀಸ್ ಕೆಲ್ಸಕ್ಕಿಂತ ನೀವ್ ಮಾಡೋ ಮನೆ ಕೆಲ್ಸನೇ ದೊಡ್ಡದು ಅಂತನಾ? ಆಹಾಹಾ, ಇಷ್ಟು ದಿನ ನಾನು ಕಾಯ್ತಾ ಇದ್ದಿದ್ದು ಇದಕ್ಕೇನೆ. ಈ ಪಾರ್ವತಿಗೆ ತಿರುಗಿ ಬೀಳೋರು ಯಾರು ಇರ್ಲಿಲ್ಲ ಅಂತ ಮೆರಿತಿದ್ಲು. ಆದ್ರೆ ಇವತ್ತು
ಜನನಿ ಮಾತಲ್ಲೇ ಕೊಟ್ಟಿದ್ದ ಏಟಿಗೆ ಹೆಂಗ್ ಪದರ್ಗುಡ್ತಾ ಇದ್ದಾಳೆ ನೋಡು. ನೋಡಕ್ಕೆ 2 ಕಣ್ ಸಾಲದು. ಅಯ್ಯೋ ನಾನು ಹಾಗಲ್ಲ ಜನನಿ ಹೇಳಿದ್ದು. ಪ್ಲೀಸ್ ಅಕ್ಕ, ನಿಮಗೆ ಅರ್ಥ ಆಗದಿರೋ ವಿಷಯದ ಬಗ್ಗೆ ಮಾತಾಡೋದು ಒಳ್ಳೇದಲ್ಲ ಅನ್ಸುತ್ತೆ. ನನ್ನ ಕೆಲಸದಲ್ಲಿ ಯಾರು ಮೂಗು ತೋರಿಸೋದು ನನಗಿಷ್ಟ ಆಗಲ್ಲ. ಡ್ಯಾಡಿ ಮನೆಯಲ್ಲೇ ಇರಲ್ಲ. ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗು ಮಮ್ಮಿ ಡ್ಯಾಡಿ ಇಬ್ರು ಬರಲ್ಲ. ಓ, ಅದಕ್ಕ ನಮ್ ಕಂದಮ್ಮಂಗ್ ಬೇಜಾರಾಗಿರೋದು. ಸರಿ ಬಂಗಾರಿ, ಅಮ್ಮ ಬಂದ ತಕ್ಷಣ ನಾನು ಕೇಳ್ತೀನಿ. ಕೇಳೋದಲ್ಲ, ಬೈಬೇಕು. ಏನು, ನಾನ್ ಬೈಬೇಕಾ? ಸರಿ ಕಂದ. ಏನಂತೆ ನಮ್ಮ ಪುಟಾಣಿದು? ಯಜಮಾನ್ರೆ, ಜನನಿ ನನ್ನ ಮೈದ್ನ ಅವಳ ಜೊತೆ ಸಮಯ ಕಳೆಯಲ್ಲ, ಹಾಗೆ ಅವಳು ಸ್ಕೂಲ್ಗೆ ಹೋಗಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ಲು. ಯಾವ ಮಗುಗೆ ಆಗ್ಲಿ ಪಾರು, ಅವ್ರ ಅಪ್ಪ ಅಮ್ಮ ಕೊಟ್ಟಷ್ಟು ಪ್ರೀತಿನ ಬೇರೆ ಯಾರು ಕೊಟ್ಟರು ಅಪ್ಪ ಅಮ್ಮಂಗೆ ಸಮ ಆಗಲ್ಲ. ನಮ್ಮ ಪುಟಾಣಿಗೂ ಹಾಗೆ ಆಗಿರೋದು. ಅದಕ್ಕೆ ನಾವು ಎಷ್ಟೇ ಪ್ರೀತಿ ಕೊಟ್ಟರು ಅದರ ದೃಷ್ಟಿಯಲ್ಲಿ ಅಪ್ಪ ಅಮ್ಮ ಆಗಿರೋ ಪ್ರೀತು ಜನನಿಯಷ್ಟು ಪ್ರೀತಿ ಕೊಟ್ಟಂಗಾಗಲ್ಲ. ಅದು ನಿಜಾನೇ ಯಜಮಾನ್ರೆ. ಈಗ್ಲಾ? ಊಟ ಮಾಡದ್ನಲ್ವಾ, ಅದಕ್ಕೆ ಲೈಟಾಗಿ ಒಂದು ವಾಕಿಂಗ್ ಮಾಡೋಣ ಅಂತ. ನೀವು ಊಟ ಮಾಡಿದ್ರಾ? ಆಯ್ತು. ಹಾಗೆ ಫ್ರೀ ಆಗಿದ್ನಲ್ಲ, ಹಾಗೆ ನಿನ್ನೆನ್ ತುಂಬಾ ಆಯ್ತು ಕಣೆ, ಅದಕ್ಕೆ ಫೋನ್ ಮಾಡಿದೆ. ಓಹೋ, ಹೌದೇನು ರೀ? ನೀವೆಷ್ಟು ಒಳ್ಳೆಯವರು ರೀ. ಅಲ್ವೇ ತಾಮು, ನೀನ್ ನಮ್ಮ ಪಾರ್ವತಿ ತರ ಒಳ್ಳೆತನ ಬೆಳೆಸ್ಕೋಬಹುದು ಅಂತಾದ್ರೆ ನಾನ್ ನಮ್ಮ ಆದಿ ತರ ಹೆಂಡತಿ ವಿಚಾರಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದ್ಯೆ ಅಲ್ವಾ ಚಿನ್ನ? ಏನಂದ್ರಿ? ಚಿನ್ನನ? ಯಾಕೆ ಹಾಗೆ ಕರಿಬಾರ್ದಾ? ಅಲ್ಲ ಅಲ್ವಾ? ಕರೀರಿ ಅಂದೆ. ನನ್ ಮುದ್ದು ಹೆಂಡತಿಗೆ ಏನ್ ಬೇಕು? ಅಯ್ಯೋ, ನನ್ಗೇನು ಬೇಡ, ನೀವು ಹುಷಾರಾಗಿ ಮನೆಗ್ ಬನ್ನಿ. ಹೌದಾ? ಎಲ್ಲಿದಾಮು, ನಿನ್ ಕಿವಿ ಹತ್ರ ಇರೋ ಫೋನ್ನ ತುಟಿ ಹತ್ರ ಇಟ್ಕೋ. ಯಾಕೆ? ಇಟ್ಕೋ ಮೊದ್ಲು. ಇಟ್ಕೊಂಡೆ, ಹೇಳಿ. ಸಿಕ್ತಾ? ಇನ್ನೊಂದು ಬೇಕಾ ತಾಮು? ಸಾಕು. ಸರಿ, ನೀನ್ ರೆಸ್ಟ್ ಮಾಡು, ಸಂಜೆ ಬೇಗ ಬರ್ತೀನಿ, ಆಯ್ತಾ? ಆಯ್ತು ರೀ, ಹುಷಾರು. ಓಕೆ, ಬಾಯ್. ಬಾಯ್. ಏನೋ ಕರ್ತವ್ಯದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಮಗುದ ಅಂಕಪಟ್ಟಿ ನೋಡಿದ್ಯಾ ಜನ್ನಿ? ಇಲ್ಲ. ಛೇ, ಜನನಿಗೆ ಪಾರು ಸೈನ್ ಮಾಡಿರೋ ವಿಷಯ ಹೇಳದನೆ ಮರ್ತ್ಬಿಟ್ಟಿದ್ನಲ್ಲ. ಹೇಗೂ ಈಗ ಅವಳೇ ಹೇಳಿ ಲಾಕ್ ಆಗ್ತಿದ್ದಾಳೆ. ಹೋಗ್ಲಿ, ಮಗು ತೋರ್ಸಿದ ಕಾಗದಕ್ಕೆ ಸಹಿನಾದ್ರೂ ಮಾಡ್ತೀಯಾ? ಇಲ್ಲ. ನೀನ್ ಮಾಡ್ಬೇಕಾಗಿದ್ ಕೆಲ್ಸನ ನಾನ್ ಮಾಡಿದೀನಿ ಜನ್ನಿ. ನಿನಗ್ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಇದೆಲ್ಲ ನೀನ್ ಮಾಡ್ಬೇಕಾಗಿರೋ ಕೆಲ್ಸ. ಮಗುವಿನ ಗೆಲ್ವನ್ ನೋಡಿ ನೀನ್ ಸಂಭ್ರಮಿಸ್ಬೇಕು, ಅದಕ್ಕೆ ಹುರ್ದುಂಬಿಸ್ಬೇಕು. ಮಕ್ಳು ಬಯಸೋದು ಅದನ್ನೇ. ನೀನ್ ಇಂಥ ಒಳ್ಳೆ ಕ್ಷಣಗಳನ್ನೆಲ್ಲ ಕಳ್ಕೋತಾ ಇದೀಯ ಜನನಿ. ನನಗೋಸ್ಕರ ಅಲ್ದೇ ಇದ್ರು ನಿನ್ ಮಗುಗೋಸ್ಕರನಾದ್ರೂ ಈ ತರ ಎಲ್ಲ ಮಾಡ್ಬೇಡ ಜನನಿ. ಯಾಕೆ ಅಂದ್ರೆ ಆ ತರ ಸಂದರ್ಭಗಳು ಮುಂದಿನ ದಿನಗಳಲ್ಲಿ ನಿನಗ್ ಸಿಗುತ್ತೋ ಇಲ್ವೋ ಅಥವಾ ಮಗುಗ್ ಸಿಗುತ್ತೋ ಇಲ್ವೋ, ಆಗ ನೀನ್ ಕೊರಗೋದ್ರ ಬದಲು ಈಗ ಮಗು ಜೊತೆ ಬೆರೆತು ಆ ಒಳ್ಳೆ ಕ್ಷಣಗಳನ್ನೆಲ್ಲ ಅನುಭವಿಸೋದು ಒಳ್ಳೇದಲ್ವಾ ಜನನಿ? ಅಂದ್ರೆ ಏನ್ ಈ ಮಾತಿನ ಅರ್ಥ? ಸಣ್ಣ ಪುಟ್ಟ ಕೆಲ್ಸಕ್ಕೆಲ್ಲ ನಾನೇ ಸಾಯ್ಬೇಕಾ? ಸರಿ ಬಿಡು, ನಿನ್ನಿಂದ ಮಾಡೋದಕ್ಕಾಗಲ್ಲ ಅಂದ್ರೆ ನಾವೇ
ಮಗು ಮನ್ಸಿಗೆ ಬೇಜಾರಾಗದೇ ಇರೋ ಥರ ನಿಭಾಯಿಸ್ತೀವಿ. ಹೋ, ಮಗುಗೆ ನಾನ್ ಬೇಜಾರ್ ಮಾಡ್ತೀನಿ, ನೀವ್ ಅದನ್ನೆಲ್ಲ ಸರಿ ಮಾಡ್ತೀರಾ ಅಂತನಾ? ಜನನಿ, ನಾನು ಏನೋ ಹೇಳಿದ್ರೆ ನೀನ್ ಏನೋ ತಪ್ಪು ತಿಳ್ಕೊತಾ ಇದೀಯಾ. ನಿಮ್ ಮನ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗ್ತಿದೆ. ನಾನು ಆಫೀಸ್ ಕೆಲಸ ಎಲ್ಲದನ್ನು ಬಿಟ್ಟು ನಿಮ್ ಥರಾನೇ ಮನೇಲಿ ಕುತ್ಕೊಂಡು ಮಗು ಯೋಗಕ್ಷೇಮ ವಿಚಾರಿಸ್ಬೇಕು ಅಂತ ತಾನೆ? ಆಫೀಸ್ ಕೆಲಸ ಬಿಟ್ಟು ನೀನ್ ಮನೇಲೇ ಇರು ಅಂತ ನಾನು ಹೇಳ್ತಾ ಇಲ್ಲ ಜನನಿ. ಆಫೀಸ್ ಕೆಲಸನೇ ನಿನಗೆ ಮುಖ್ಯ ಆಗಿರಬಾರ್ದು. ಅದೇ ಜೀವನ ಅಲ್ಲ. ತಾಯಿಯಾಗಿ ನೀನು ಕೆಲವು ಕೆಲಸಗಳನ್ನ ಮಾಡ್ಲೇಬೇಕು. ಹಾಗೆ ಮನೆ ಜೊತೆಗೆ ವ್ಯವಹಾರನ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗೋದನ್ನ ನಾವು ಅತ್ತೆಮ್ಮನ್ ನೋಡಿ ಕಲಿಬೇಕು. ಅವರೇ ನಮ್ಗೆ ಉದಾಹರಣೆ ಆಗಿದಾರಲ್ವಾ ಜನನಿ? ಏನಮ್ಮ ಜನನಿ ಇದೆಲ್ಲ? ಅಲ್ಲ, ನೀನ್ ಈ ಮನೆ ಸೊಸೆಯಾಗಿ ನಿನ್ಗಿಲ್ಲಿ ಮರ್ಯಾದೆನೇ ಇಲ್ವಲ್ಲಮ್ಮ? ಛೇ, ಸಾವಿರಾರು ಜನ ಕೆಲಸ ಮಾಡೋ ದೊಡ್ಡ ಕಂಪನಿ ನಡೆಸೋ ನಿನಗಿಂತ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡಿರೋ ಈ ಪಾರ್ವತಿನೇ ಗ್ರೇಟ್ ಆಗ್ಬಿಟ್ಲಲ್ಲ. ಅಯ್ಯೋ, ನನಗೂ ಜನನಿಗೂ ಯಾಕಮ್ಮ ಹೋಲಿಕೆ ಮಾಡ್ತಾ ಇದ್ದೀರಾ? ಹೌದು, ನಮ್ಮಿಬ್ರಿಗೂ ಹೋಲಿಸ್ಬಾರ್ದು. ಯಾಕಂದ್ರೆ ನೀವು ಈ ಮನೆ ದೊಡ್ಡ ಸೊಸೆ, ಅತ್ತೆ ಬಿಟ್ರೆ ನಿಮ್ಮ ಅತ್ತೆ ಈ ಮನೆ ನಡಿಬೇಕು ಅನ್ನೋದೇ ತಾನೇ ನಿಮ್ಮ ಆಸೆ. ಜನನಿ, ನಾನೆಲ್ಲ ಹಾಗಂದೆ? ಪ್ಲೀಸ್, ಇದ್ರ ಬಗ್ಗೆ ಮಾತಾಡೋದು ಬೇಡ. ಹೇಗೋ ನಾವಿಬ್ರು ಮೊದ್ಲಿನ ತರ ಮಾತಾಡ್ಕೊಂಡಿರೋದಕ್ಕಾಗಲ್ಲ ಅನ್ಸುತ್ತೆ. ಜನನಿ, ಜನನಿ, ಅಲ್ಲಮ್ಮ ಜನನಿ, ನಿನ್ನೆ ಸಂಜೆ ತಾನೆ ಆ ಪಾರ್ವತಿ ಜೊತೆಗೆ ಆ ರೇಂಜಲ್ಲಿ ಮಾತಾಡ್ದೋಳು. ಈಗೇನಮ್ಮ, ಏನು ಆಗೇ ಇಲ್ಲ ಅನ್ನೋ ತರ ಮಾತಾಡ್ದಿಯಲ್ಲ? ಅದರ ಅಗತ್ಯ ಏನಿತ್ತು? ಎಷ್ಟೇ ಇದ್ರು ಅವಳನ್ನ ಓರ್ಗಿತ್ತಿ ಅಕ್ಕ ಅಲ್ಲ ಕಣಮ್ಮ. ಚಿಕ್ಕಮ್ಮ, ನಮ್ಮಿಬ್ರು ಮಧ್ಯೆ ಏನೇ ಮನಸ್ತಾಪ ಇರ್ಬೋದು, ಅಸಮಾಧಾನ ಇರ್ಬೋದು, ಆದ್ರೆ ಅದು ಅತ್ತೆ ಮಾವಂಗೆ ಗೊತ್ತಾಗೋದು ಬೇಡ. ಗೊತ್ತಾದ್ರೆ ಪಾಪ ಅವ್ರು ಸುಮ್ಮನೆ ನೋವು ಪಡ್ತಾರೆ. ನಮ್ಮಿಂದ ಅವ್ರು ನೋವು ಅನುಭವಿಸೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ಅದಕ್ಕೆ ನಮ್ಮ ಮನಸ್ಸಲ್ಲಿ ಏನೇ ನೋವಿದ್ರು, ಏನೇ ಮನಸ್ತಾಪಗಳಿದ್ರು, ಅವ್ರ ಮುಂದೆ ಮಾತ್ರ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಖುಷಿಯಾಗಿರ್ಬೇಕು. ನೀವು ಅಷ್ಟೇ, ಈ ವಿಷಯನ ಯಾವುದೇ ಕಾರಣಕ್ಕೂ ಅತ್ತೆ ಮಾವನ ಹತ್ರ ಹೇಳ್ಬೇಡಿ. ಬರೀ ಅವ್ರಿಗೆ ಮಾತ್ರ ಅಲ್ಲ, ಈ ಮನೇಲಿ ಯಾರ ಹತ್ರನೂ ಹೇಳ್ಬಾರ್ದು. ಅರ್ಥ ಆಯ್ತಾ? ಅದು ಹಾಗಲ್ಲ ಕಂದ. ಪ್ಲೀಸ್ ಚಿಕ್ಕಮ್ಮ, ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ, ಬಿಟ್ಬಿಡಿ. ಸರಿ ಕಣಮ್ಮ, ನೀನು ಹೇಳ್ದಾಗೆ ಕೇಳ್ತೀನಿ. ಹೋಗು ಪುಟ್ಟ, ನೀನು ಹೋಗಿ ಮಲ್ಕೋ. ಇದೇನಿದು? ಇವರಿಬ್ರು ಜಗಳ ಅದಕ್ಕೆ ಗೊತ್ತಾಗತ್ತೆ, ಈ ವಿಷಯ ಗಂಭೀರ ಆಗತ್ತೆ, ಆಸ್ತಿಲಿ ಭಾಗ ಮಾಡೋರ್ಗೂ ಹೋಗುತ್ತೆ, ಆಮೇಲೆ ಆದಿ ಪಾರ್ವತಿ ಮನೆ ಬಿಟ್ಟು ಹೋಗ್ತಾರೆ ಅಂತ ನಾನು ಏನೇನೋ ಕನ್ಸು ಕಟ್ಕೊಂಡಿದ್ದೆ. ಆದ್ರೆ ಈ ಜನ ನೋಡಿದ್ರೆ ಹೀಗೆ ಹೇಳ್ತಿದ್ದಾಳೆ. ಪಾರ್ವತಿ ಮತ್ತೆ ಇವಳ ಮಧ್ಯೆ ಇರೋ ಮನಸ್ತಾಪದ ಬಗ್ಗೆ ಅದಕ್ಕೆ ಹೇಳ್ಬೇಡಿ ಅನ್ಬಿಟ್ಲಲ್ಲ. ಹೀಗೇನಪ್ಪ ಮಾಡೋದು? ಸರಿ, ಮುಂದೇನಾಗುತ್ತೋ ನೋಡೋಣ. ಸದ್ಯಕ್ಕಂತೂ ನಾನೊಂದು ಹೆಜ್ಜೆ ಮುಂದಿಟ್ಟಿದ್ದೀನಿ. ಆಮೇಲೆ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಮುಂದಿಡ್ತಾ ಹೋಗ್ತೀನಿ. ಕೊನೆ ಮೆಟ್ಲು ಹತ್ತಿದ ಮೇಲೆ ಜನನಿಯಿಂದ ಮಗುವಿಂದ ಪಾರ್ವತಿನ ದೂರ ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ನಾನು ನೆಮ್ಮದಿಯಿಂದ ನಿದ್ದೆ ಮಾಡಲ್ಲ.